तस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरो श्रीयुतापदकमलं श्रीगुरोन् वैष्णवांश्च श्रीरूपं साग्रजातं सहगण रघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादां सहगणललिता श्रीविशाखान्वितांश्च नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिधि नामिने नमस्ते सरस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु श्री अद्वैत गदाधर शिवासादि गौरभक्तवृंद। हरे कृष्ण 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 हरे 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 राम 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 हरे हरे। ಎಲ್ಲರಿಗೂ ಸ್ವಾಗತ. ಸಾಮಾನ್ಯವಾಗಿ ಸೋಮವಾರ ಸಾಯಂಕಾಲ ಈ ಕಾರ್ಯಕ್ರಮ ನಡೀತಾ ಇದ್ರೆ ನಿನ್ನೆ ನಾನು ಶ್ರೀರಂಗಪಟ್ಟಣದಲ್ಲಿದ್ದೆ. ಸೊ ಆ ಸಮಯದಲ್ಲಿ ನಿನ್ನೆ 8 ಗಂಟೆಗೆ ನಾನು ಬೆಂಗಳೂರು ರಿಟರ್ನ್ ಆಗ್ತಾ ಇದ್ದೆ. ಸೊ ಅದಕ್ಕೆ ನಿನ್ನೆ ಈ ಕ್ಲಾಸ್ ತಗೊಳ್ಳೋದಾಗಲಿಲ್ಲ. ಸೊ ಇವತ್ತಿಗೆ ನಾವು ಪೋಸ್ಟ್ಪೋನ್ ಮಾಡಿದ್ದೀವಿ. ಸೊ ತಾವೆಲ್ಲರೂ ಬಂದದಕ್ಕೆ ತುಂಬ ಧನ್ಯವಾದಗಳು. ಸೊ ಇವತ್ತು ನಾವು ಇನ್ನೊಂದು ಮುಖ್ಯವಾದ ವಿಷಯವನ್ನ ಚರ್ಚೆ ಮಾಡೋಣ. ಲಾಸ್ಟ್ ವೀಕ್ ನಾನು ಕ್ಲಾಸ್ ತಗೊಂಡಾಗ ನಾನು ಒಂದು ಕಥೆಯನ್ನು ಚರ್ಚೆ ಮಾಡಿದ್ದೆ. ಅದು ಮೃಗಾರಿಯ ಕತೆ. ಹೇಗೆ ಒಬ್ಬ ಬೇಟೆಗಾರ ಮೃಗಾರಿ ಕ್ರೂರಿ, ಬಟ್ ನಾಮದ ಪ್ರಭಾವದಿಂದ, ನಾರದರ ಸಂಘದ ಪ್ರಭಾವದಿಂದ ಅಂತಹ ಕ್ರೂರ ವ್ಯಕ್ತಿ ಕೂಡ ಪರಿವರ್ತನೆಯಾದ ಮಹಾಭಕ್ತನಾದ. ಇಂತಹ ಮಹಾಭಕ್ತನಾದನಂದ್ರೆ ಒಂದು ಇರುವಿಗೂ ಕೂಡ ಕಷ್ಟ ಕೊಡಕ್ಕೆ ಅವನು ಇಷ್ಟಪಡ್ತಾ ಇರಲಿಲ್ಲ, ಅಷ್ಟು ಮಹಾಭಕ್ತನಾದ. ಸೊ ಇದು ಭಕ್ತರ ಸಂಘ ಮತ್ತೆ ಭಗವಂತನ ನಾಮದ ಪ್ರಭಾವ. ಸೊ ಅದಕ್ಕೆ ನಿಜವಾದ ಸಂಘ ಅಂದ್ರೆ ಏನು? ನಿಜವಾದ ಸಂಘ ಅಂದ್ರೆ ನಾವು ನಮ್ಮ ಹೃದಯ ಪರಿವರ್ತನೆ ಮಾಡ್ಕೋಬೇಕು. ಯಾವಾಗ ನಮ್ಮ ಹೃದಯ ಪರಿವರ್ತನೆ ಆಗುತ್ತೆ, ಯಾವಾಗ ನಾವು ನಿಜವಾದ ಸಂಘವನ್ನು ಪಡೆದಿದ್ದೇವೆ ಅಂತ ಅರ್ಥ. ಇಲ್ಲಾಂದ್ರೆ ಒಂದು ಒಂದು ಏನಂತಾರೆ, ನೊಣ ಕೂಡ ಗುರುಗಳ ಸಂಘ ತಗೋಬಹುದು. ಕೆಲವೊಮ್ಮೆ ಗುರುಗಳ ಆಸನದ ಮೇಲೆ, ಗುರುಗಳ ಬಟ್ಟೆ ಮೇಲೆ ಕೂತ್ಕೋಬಹುದು. ತುಂಬಾ ನಿಕಟವಾಗಿದೆ, ಗುರುಗಳಿಗೆ ತುಂಬಾ ಹತ್ತಿರದಲ್ಲಿದೆ. ಆದ್ರೆ ಗುರುಗಳ ಸಂಘದ ಲಾಭ ಪಡ್ಕೊಳ್ಳೋ ಒಂದು ಏನಂತಾರೆ ಸಾಧನೆ ಅವನಿಗೆ ಗೊತ್ತಿಲ್ಲ. ಆದರೆ ಶಿಷ್ಯನು ಗುರುಗಳ ಮುಖದಿಂದ ಗುರುಗಳ ವಾಣಿಯನ್ನ ಕೇಳಿ ಅದನ್ನ ಪರಿಪಾಲಿಸಿ ಕೆಟ್ಟತನವನ್ನ ಬಿಟ್ಟು ಭಗವಂತನ ಭಕ್ತಿ ಸೇವೆಯನ್ನ ಮಾಡಿ ಅವನು ಶುದ್ಧ ಭಕ್ತನಾಗ್ತಾನೆ. ಸೊ ನಿಜವಾದ ಸಂಘ ಅಂತಂದ್ರೆ ಗುರುಗಳಿಂದ ಕೇಳಬೇಕು, ಹರಿಕಥೆಯನ್ನ, ದಿವ್ಯ ಜ್ಞಾನವನ್ನ ಕೇಳಿ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅದು ನಿಜವಾದ ಒಂದು ಸತ್ಸಂಗ ಆಗುತ್ತೆ. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿಶ್ಚಲ ತತ್ವ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ಸೊ ಇಟ್ ಇಸ್ ಲೈಕ್ ದಿಸ್. ಯಾವಾಗ ಸತ್ಸಂಗ ಮಾಡ್ತೀವಿ, ಸತ್ಸಂಗತ್ವೇ ನಿಸ್ಸಂಗತ್ವ, ಆಗ ಎಲ್ಲ ಸತ್ಸಂಗದಿಂದ ಎಲ್ಲ ದುಸ್ಸಂಗ ಹೊರಟೋಗುತ್ತೆ, ಎಲ್ಲ ಭೌತಿಕ ಆಸಕ್ತಿ ಕಳ್ಕೊಳ್ತೀವಿ. ನಿಸ್ಸಂಗತ್ವೇ ನಿಶ್ಚಲ ತತ್ವ. ಯಾವಾಗ ನಿಸ್ಸಂಗ, ಯಾವಾಗ ನಾವು ಇಂದಿರ ತೃಪ್ತಿಯಿಂದ ದೂರ ಆಗ್ತೀವಿ, ಆವಾಗ ನಾವು ತತ್ವದಲ್ಲಿ ಸ್ಥಿರವಾಗ್ತೀವಿ. ಸೊ ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿಶ್ಚಲ ತತ್ವ. ಸಾರಿ, ನಿಸ್ಸಂಗತ್ವ ನಿರ್ಮೋಹತ್ವ. ದಟ್ಸ್ ದ ರೈಟ್. ಸಂಘ ಯಾವಾಗ ನಾವು ಇಂದ್ರ ತೃಪ್ತಿಯಿಂದ ಮುಕ್ತರಾಗ್ತೀವಿ, ಆಗ ನಾವು ನಿರ್ಮೋಹತ್ವ ನಿಶ್ಚಲ ತತ್ವ. ಯಾವಾಗ ಮೋಹದಿಂದ ದೂರ ಆಗ್ತೀವಿ, ಆಗ ನಿಶ್ಚಲ ತತ್ವ ಉಂಟಾಗುತ್ತೆ. ಅಂದ್ರೆ ನಾನು ಆತ್ಮ, ನಾನು ಭಗವಂತನ ಸೇವಕ, ನಾನು ಭೌತಿಕ ಜಗತ್ತಿನವನಲ್ಲ, ನಾನು ಆಧ್ಯಾತ್ಮಿಕ ಜಗತ್ತಿನವನು, ನಾನು ಭಗವಂತನ ಸೇವೆಯಲ್ಲಿ ನಿಯುಕ್ತನಾಗಬೇಕು, ಭಗವದ್ಧಾಮಕ್ಕೆ ಹೋಗಬೇಕು
ಅನ್ನೋ ಒಂದು ತತ್ವ ಯಾವಾಗ ನಮ್ಮ ಹೃದಯದಲ್ಲಿ ಸ್ಥಿರವಾಗುತ್ತೆ ಅದು ನಿಶ್ಚಲ ತತ್ವ. ನಿಶ್ಚಲ ತತ್ವೇ ಜೀವನ್ಮುಕ್ತಿ. ಅಂತಹ ವ್ಯಕ್ತಿ ಅವನು ಈ ಭೌತಿಕ ಜಗತ್ತಿನಿಂದ ಬಂಧನದಿಂದ ಮುಕ್ತನಾಗ್ತಾನೆ. ಸೊ ಈ ರೀತಿ ಸತ್ಸಂಗ ತುಂಬಾ ಇಂಪಾರ್ಟೆಂಟ್. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲ ತತ್ವ, ನಿಶ್ಚಲ ತತ್ವೇ ಜೀವನ್ಮುಕ್ತಿ. ಇದು ಶಂಕರಾಚಾರ್ಯರು ಹೇಳಿದಂತ ಒಂದು ತತ್ವವಾಗಿದೆ. ಸೊ ಎಲ್ಲ ಸ್ಟಾರ್ಟ್ ಆಗೋದು ಸತ್ಸಂಗದಿಂದ. ಅದಕ್ಕೆ ಸತ್ಸಂಗ ತುಂಬಾ 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 ಇಂಪಾರ್ಟೆಂಟ್. ಸೊ ತಾವೆಲ್ಲರೂ ಪ್ರತಿದಿನ ಬರ್ತಾ ಇದ್ದೀರಾ, ತುಂಬಾ ಸಂತೋಷದ ವಿಷಯ. ಪ್ರತಿದಿನ ತಾವು ಪ್ರಭುಪಾದರ ಪುಸ್ತಕ ಓದ್ತಾ ಇದ್ದೀರಾ, ಮತ್ತೆ ಚಾಂಟಿಂಗ್ ಮಾಡ್ತಾ ಇದ್ದೀರಾ. ಸೊ ತುಂಬಾ ಒಳ್ಳೇದು. ಸೊ ಆಲ್ರೆಡಿ 2-3 ಬುಕ್ಸ್ ಮುಗ್ದೋಗಿರ್ಬೇಕಲ್ಲ. ಎಷ್ಟು ಸುನೀಲ್ ಬ್ರೋ, ಯಾವ್ಯಾವ ಪುಸ್ತಕ ಆಲ್ರೆಡಿ ಓದಿದ್ದೀರಾ? ಪ್ರಭು ಒಂದೇ ಪ್ರಭು ಮುಗ್ದಿರೋದು, ಜನನ ಮರಣಗಳಾಚೆ. ಜನನ ಮರಣಗಳಾಚೆ. ಈಗ ಯಾವ್ದು ನಡೀತಾ ಇದೆ? ಪ್ರಭು ಇದು ಮ್ಯಾಚ್ಲೆಸ್ ಗಿಫ್ಟ್ ಪ್ರಭು. ಅಚ್ಚಾ, ಕೃಷ್ಣ ಅನುಪಮ ಪ್ರಜ್ಞೆ, ಅನುಪಮ ಹುಡುಗರೆ. ಅನುಪಮ ಹುಡುಗರೆ ಇಂದ ಮ್ಯಾಚ್ಲೆಸ್ ಗಿಫ್ಟ್. ಓಕೆ. ಸೊ ಪ್ರತಿದಿನ ತಾವು ಎಷ್ಟು 20 ನಿಮಿಷ ಓದ್ತೀರಾ? ಎಸ್ ಪ್ರಭು, 10 ನಿಮಿಷ ಜಪ, ನೆಕ್ಸ್ಟ್ 30 ಮಿನಿಟ್ಸ್ ಬುಕ್ ರೀಡಿಂಗ್ ಪ್ರಭು. ಓಕೆ, 30 ಮಿನಿಟ್ಸ್, ಟೋಟಲ್ 40 minutes. 40 ಮಿನಿಟ್ಸ್. ವೆರಿ ಗುಡ್. ಸೊ ಈ ರೀತಿ ಎಲ್ಲಾ ಪುಸ್ತಕಗಳನ್ನು ಓದಿ ಓದಿ ಎಲ್ಲ ಜ್ಞಾನವನ್ನು ಪಡೆದುಕೊಳ್ಬೇಕು. ಸೊ ಇದು ಸತ್ಸಂಗ. ಸೊ ಇವತ್ತು ನಾವು ಇನ್ನೊಂದು ಕಥೆಯನ್ನು ಕೇಳೋಣ. ಈ ಕಥೆಯಲ್ಲಿ ಕೂಡ ನಾರದ ಮುನಿಗಳು ಬರ್ತಾರೆ. ನಾರದ ಮುನಿಗಳು ಇನ್ನೊಬ್ಬ ವ್ಯಕ್ತಿಯನ್ನ ಈ ಬಂಧನದಿಂದ ಮುಕ್ತಗೊಳಿಸ್ತಾರೆ. ಓಕೆ, ಆ ಕಥೆಯನ್ನು ಇವತ್ತು ನಾವು ಕೇಳೋಣ. ಓಕೆ. ಸೊ ಜೀವನದ ಉದ್ದೇಶ ಭಗವಂತನ ಪ್ರಾಪ್ತಿ. ಬಟ್ ಸಾಮಾನ್ಯವಾಗಿ ಜನರೆಲ್ಲ ಈ ಭೌತಿಕ ಆಸೆಗಳು, ಮೋಹಕ್ಕೆ ವಶವಾಗಿ ಅವರು ಈ ಜಗತ್ತಿನಲ್ಲೇ ಇರಲು ಬಯಸ್ತಾರೆ. ಇವನ್ ಪುಣ್ಯವಂತರು ಕೂಡ ಈ ಜಗತ್ತಿನಲ್ಲೇ ಹುಟ್ಟಿ ಬರಲು ಬಯಸ್ತಾರೆ. ರೈಟ್. ಸೊ ಈ ಲೋಕ ಬಿಟ್ಟು ಬೇರೆ ಲೋಕಕ್ಕೆ ಹೋಗಬೇಕು, ಕೃಷ್ಣ ಲೋಕಕ್ಕೆ ಹೋಗಬೇಕು ಅನ್ನೋ ಒಂದು ಅರಿವು ಜನರಿಗೆ ಇಲ್ಲ. ಅರಿವಿದ್ರೂ ಕೂಡ ಅಲ್ಲಿಗೆ ಹೋಗ್ಬೇಕನ್ನುವ ಒಂದು ಹಂಬಲ ಇಲ್ಲ. ಸೊ ದೇ ವಾಂಟ್ ಟು ಬಿ ಹ್ಯಾಪಿ ಹಿಯರ್. ಶ್ರೀಲ ಪ್ರಭುಪಾದರು ಇನ್ನೊಂದು ಪುಸ್ತಕವನ್ನ ಬರೆದಿದ್ದಾರೆ. ಅದರ ಹೆಸರು ಈಸಿ ಜರ್ನಿ ಟು ಅದರ್ ಪ್ಲಾನೆಟ್ಸ್. ಇತರ ಲೋಕಗಳಿಗೆ ಸುಗಮ ಪ್ರಯಾಣ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಸೊ ಈಗ ನೋಡಿ, ಚಂದ್ರಯಾನ, ಭಾರತೀಯರು ಭೂಲೋಕದಿಂದ ಚಂದ್ರಲೋಕಕ್ಕೆ ಹೋಗಲು ಬಯಸ್ತಾರೆ. ಇವನ್ ಅಮೆರಿಕದವರು ಕೂಡ ಚಂದ್ರಕ್ಕೆ, ಮಂಗಳಯಾನ, ಆದಿತ್ಯ, ಸೊ ಈ ರೀತಿ ಬೇರೆ ಬೇರೆ ಗ್ರಹಕ್ಕೆ ಹೋಗೋದಕ್ಕೆ ಬಯಸ್ತಾ ಇದ್ದಾರೆ. ರಾಕೆಟ್ ಅಲ್ಲಿ ಹೋಗೋದು ತುಂಬಾ ಕಷ್ಟ. ರಾಕೆಟ್ ಹೋಗ್ಬೋದು, ಮನುಷ್ಯರಲ್ಲಿ ಹೋಗೋದು ಕಷ್ಟ. ಸೊ ಪ್ರಭುಪಾದರು ಆ ಪುಸ್ತಕದಲ್ಲಿ ಬರೀತಾರೆ, ಇತರ ಲೋಕಗಳಿಗೆ ಸುಗಮ ಪ್ರಯಾಣ. ಯೋಗ ಸಾಧನೆಯಿಂದ ನಾವು ಯಾವ ಲೋಕಕ್ಕೆ ಹೋಗಬೇಕು ಅಂತ ಬಯಸ್ತಾ ಇದ್ದೀವಿ, ಆ ಲೋಕದ ಧ್ಯಾನವನ್ನು ಮಾಡಿ ದೇಹ ತ್ಯಾಗ ಮಾಡಿದಾಗ ನಾವು ಆ ಲೋಕಕ್ಕೆ ಹೋಗ್ತೀವಿ. ಸೊ ಆಧ್ಯಾತ್ಮಿಕ ಮಾರ್ಗದಿಂದ, ಯೋಗ ಮಾರ್ಗದಿಂದ ಇತರ ಲೋಕಕ್ಕೆ ನಾವು ಸರಳವಾಗಿ ಹೋಗಬಹುದು. ಓಕೆ. ಸೊ ಈ ಪುಸ್ತಕ ಹಂಚ್ತಾ ಇದ್ರು. ಆಗ ಒಬ್ಬ ಕೇಳ್ತಾನೆ, ಸ್ವಾಮೀಜಿ ಈ ಪುಸ್ತಕದಲ್ಲಿ ಏನಿದೆ? ಓ, ಇತರ ಲೋಕಗಳಿಗೆ, ಚಂದ್ರಲೋಕ, ಸೂರ್ಯಲೋಕ ಹೇಗೆ ಹೋಗಬೇಕು ಅನ್ನೋದು ಕೊಟ್ಟಿದೆ. ಹೌದಾ? ಸೊ ಹೈಯೆಸ್ಟ್ ಲೋಕ ಯಾವುದು? ವೈಕುಂಠ ಲೋಕ. ಅಲ್ಲಿ ಹೋಗೋದು ಹೇಗೋ ಅದು ಕೊಟ್ಟಿದ್ದೀವಿ ಇಲ್ಲಿ, ಓದಿ, ಪುಸ್ತಕ ಓದಿ ಅಂತಾರೆ. ಹೌದಾ? ಮತ್ತೆ ಅಲ್ಲಿಂದ ವಾಪಸ್ ಹೇಗೆ ಬರೋದು ಅದು ಬರ್ದಿದ್ದಾರೆ ತಾನೆ. ಅಲ್ಲಿ ಹೋದ್ಮೇಲೆ ವಾಪಸ್ ಬರ್ಬೇಕಲ್ಲ ನನ್ನ ಮನೆಗೆ. ಅಯ್ಯೋ, ಅಲ್ಲಿ ಹೋದ್ಮೇಲೆ ವಾಪಸ್ ಹೇಗೆ ಬರ್ತೀಯ? ಯದ್ಗತ್ವ ನ ನಿವರ್ತಂತೆ. ಅಲ್ಲಿ ಹೋದ್ಮೇಲೆ ಮತ್ತೆ ವಾಪಸ್ ಬರ್ಬೇಕಂತ ಇಲ್ಲ. ಅದು ನಮ್ಮ ಶಾಶ್ವತವಾದ ಜಗತ್ತು. ಅಲ್ಲಿ ನಾವು ಸದೈವ ಸುಖವಾಗಿರ್ತೀವಿ. ಸೊ ಅಲ್ಲೇ ಇರಬೇಕು. ಹಾಗಾದ್ರೆ ನಾನು ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ. ಅಂದ್ರೆ ಇದರ ಅರ್ಥ ಏನು? ಜನರು ಎಷ್ಟು ಆಸಕ್ತರಾಗಿದ್ದಾರೆ ತಮ್ಮ ಮನೆ, ತಮ್ಮ ಸಂಬಂಧಗಳು, ಮತ್ತೆ ಬ್ಯಾಂಕ್ ಬ್ಯಾಲೆನ್ಸು. ಎಷ್ಟು ಆಸಕ್ತಿ ಅಂತಂದ್ರೆ ದೇವರು ಕರೆದ್ರು ಬರೋಕೆ ಅವರು ರೆಡಿ ಇರೋದಿಲ್ಲ. ಸೊ ಅಷ್ಟೊಂದು ವ್ಯಾಮೋಹ ಈ ಜಗತ್ತಿನ ಮೇಲೆ. ಸೊ ಒಬ್ಬ ವ್ಯಕ್ತಿ ಇದ್ದ, ಅವನ ಹೆಸರು ಕೈಲಾಶ್. ಕೈಲಾಶಿನ ಕಥೆ ಇವತ್ತು. ಕೈಲಾಶ ಅವನು ಒಳ್ಳೆ ಪುಣ್ಯವಂತ, ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದ. ಜೀವನದಲ್ಲಿ ಯಾವುದು ಪಾಪ ಕಾರ್ಯ ಮಾಡ್ತಾ ಇರಲಿಲ್ಲ. ಸೊ ಅವನು ಅವ್ರ ಮನೆಯಲ್ಲೂ ಕೂಡ ತುಂಬಾ ಒಳ್ಳೆಯವರೆಲ್ಲರೂ. ಸೊ ಎಲ್ಲರೂ ಪುಣ್ಯವಂತರೇ ಆಗಿದ್ರು. ಇತರರಿಗೆ ಸಹಾಯ ಮಾಡ್ತಾ ಇದ್ರು. ತುಂಬಾ ನಿಷ್ಠೆಯಿಂದ ಅವರು ದುಡಿದು ಸಂಪಾದನೆ ಮಾಡ್ತಾ ಇದ್ರು. ಸೊ ಈ ರೀತಿ ಅಂತಹ ಒಳ್ಳೆ ಮನಕ. ಸೊ ಕೈಲಾಶ್ ಕೂಡ ತುಂಬಾ ಒಳ್ಳೆಯವನು. ಸೊ ಪ್ರತಿದಿನ ಪೂಜೆ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದ. ಒಂದು ದಿನ ಏನಾಯ್ತು, ನಾರದರು ವಿಷ್ಣುವನನ್ನು ಭೇಟಿಯಾಗಿ ಬರ್ತಾ ಇದ್ರು. ಆ ಭೇಟಿಯಲ್ಲಿ ಭಗವಂತ ವಿಷ್ಣು ಏನ್ ಹೇಳಿದ ಅಂದ್ರೆ, ನಾರದ, ನಾನು ನಿನ್ಗೆ ಲೈಸೆನ್ಸ್ ಕೊಡ್ತಾ ಇದ್ದೀನಿ ಈಗ.
ಯಾರನ್ನು ಬೇಕೋ ಅವರನ್ನು ಕರ್ಕೊಂಬ. ನೀನ್ ಯಾರನ್ನ ಕರ್ಕೊಂಡ್ ಬರ್ತೀಯಾ ವೈಕುಂಠಕ್ಕೆ ಅವರನ್ನ ನಾನು ಅಲೋ ಮಾಡ್ತೀನಿ, ಅವರನ್ನ ಇಲ್ಲೇ ಸ್ವೀಕರಿಸ್ತೀನಿ. ಸೊ ನೀವು ಹೋಗಿ ಯಾರನ್ನಾದ್ರೂ ಕರ್ಕೊಂಡ್ ಬಾ. ಸೊ ನಾರದ ಮುನಿಗಳು ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದು ನೋಡ್ತಾ ಇದ್ರು ಜನರನ್ನ, ಯಾರನ್ನ ಕರ್ಕೊಂಡು ಹೋಗೋದು, ಯಾರು ಸೂಕ್ತವಾದ ವ್ಯಕ್ತಿ ಅಂತ ಅವರು ಹುಡುಕ್ತಾ ಇದ್ರು. ಆಗ ಈ ಮನೆಗೆ ಬರ್ತಾರೆ. ನೋಡ್ತಾನೆ ಕೈಲಾಶ್ ತುಂಬಾ ಒಳ್ಳೆಯವನು, ತುಂಬಾ ನಿಷ್ಠಾವಂತನು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಪುಣ್ಯವಂತನು ಕೂಡ, ಅವನಿಗೆ ಹೋಗಿ ಕೇಳೋಣ ಅಂತ. ಸೊ ಕೈಲಾಶ್ ಹೋಗಿ ಕೇಳ್ತಾರೆ, ಕೈಲಾಶ್ ನಾನ್ ನಾರದ. ಕೈಲಾಶ್ ಹೇಳ್ತಾನೆ, ನೀವು ನಾರದರೇ, ನೀವು ನಮ್ಮ ಮನೆ ಬಂದಿರ, ಬನ್ನಿ ಬನ್ನಿ ಬನ್ನಿ. ಸ್ವಾಗತಿಸ್ತಾರೆ. ಬಂದು ನಾರದರ ಪಾದಪೂಜೆ ಮಾಡ್ತಾರೆ. ಎಲ್ಲ ನಾರದರು ಕೂಡ ಅವರ ಯೋಗಕ್ಷೇಮವನ್ನು ಕೇಳ್ತಾರೆ. ನಂತರ ಆ ನಾರದ ಹೇಳ್ತಾನೆ, ನೋಡು ನನಗೊಂದು ಸ್ಪೆಷಲ್ ಲೈಸೆನ್ಸ್ ಸಿಕ್ಕಿದೆ, ನಾನು ಯಾರನ್ನಾದ್ರೂ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಬೋದು. ಸೊ ನಾನು ಆ ಲೈಸೆನ್ಸ್ ನಿನಗೆ ಕೊಡ್ತೀನಿ, ನೀನು ಬಾ ನನ್ನ ಜೊತೆ. ನಿನಗೆ ಒಂದು ಪರ್ಮಿಷನ್ ಕೊಡ್ತಾ ಇದೀನಿ, ಬಾ ನನ್ನ ಜೊತೆ ವೈಕುಂಠಕ್ಕೆ ಹೋಗೋಣ. ಆಗ ಕೈಲಾಶ್ ಕೇಳ್ತಾನೆ, ಏನದು ವೈಕುಂಠ? ಓ ವೈಕುಂಠ, ವೈಕುಂಠ ಜಗತ್ತು ಅತಿ ಅದ್ಭುತವಾದಂತಹ ಜಗತ್ತು. ಈ ಜಗತ್ತಿಗೆ ಕುಂಠ ಅಂತ ಕರೀತಾರೆ. ಕುಂಠ ಅಂದ್ರೆ ದುಃಖಮಯವಾದಂತಹ ಜಗತ್ತು. ಆದ್ರೆ ಆ ಜಗತ್ತಿಗೆ ವೈಕುಂಠ ಅಂತ ಕರೀತಾರೆ. ವೈಕುಂಠ ಅಂತಂದ್ರೆ ವೈಕುಂಠ, ಯಾವ ಜಗತ್ತಿನಲ್ಲಿ ತೊಂದರೆಗಳಿಲ್ಲ, ಕಷ್ಟಗಳಿಲ್ಲ, ತಾಪತ್ರಯಗಳಿಲ್ಲ, ಜನ್ಮ ಮೃತ್ಯು ಜರ ವ್ಯಾಧಿಗಳಿಲ್ಲ, ಅಂತಹ ಒಂದು ಲೋಕ ಅದು ವೈಕುಂಠ ಲೋಕ. ಅಂತಹ ಲೋಕಕ್ಕೆ ಕರ್ಕೊಂಡು ಹೋಗುವ ಒಂದು ಅನುಮತಿಯನ್ನು ಕೊಡ್ತಾ ಇದ್ದೀನಿ, ಬಾ. ಅಲ್ಲಿ ಹೋದ್ಮೇಲೆ ಕೇವಲ ಸಂತೋಷವೇ ಸಂತೋಷ. ಅಂತಹ ಜಗತ್ತದು. ಈ ಜಗತ್ತಿನಲ್ಲಿ ತುಂಬಾ ದುಃಖವಿದೆ, ಆ ಜಗತ್ತಿನಲ್ಲಿ ಕೇವಲ ಆನಂದವೇ ಆನಂದವಿದೆ, ಬಾ ನನ್ನ ಜೊತೆ ಅಂತ ನಾರದರು ವೈಕುಂಠದ ಮಹಿಮೆಯನ್ನು ತಿಳಿಸಿ ಅವರನ್ನು ಕರೀತಾರೆ. ಸೊ ಈಗ ನಿಮಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಕೈಲಾಶ್ ಏನ್ ಹೇಳೋದು ಅದು ನಂತರ ಡಿಸ್ಕಸ್ ಮಾಡ್ತೀನಿ. ಈಗ ಪ್ರಶ್ನೆ ನಿಮ್ಗೆಲ್ಲ. ಸೊ ಇವತ್ತು ನಾರದ ಮುನಿಗಳು ನಿಮ್ಮ ಮನೆಗೆ ಬರ್ತಾರೆ, ಬಂದು ಕೇಳ್ತಾರೆ, ಯಾರ್ಯಾರಿದ್ದಾರೆ, ಅಶೋಕ್ ಪ್ರಭು ಅಥವಾ ಸುಜಾತ ಮಾತಾಜಿ, ಶಂಕರ್, ನಿಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಬರ್ತಾರೆ. ಬಂದು ಕೇಳ್ತಾರೆ, ಸೊ ಮೈ ಡಿಯರ್ ಅಶೋಕ್, ಮೈ ಡಿಯರ್ ಪ್ರೇಮ್, ಮೈ ಡಿಯರ್ ವಾಟ್ ಎವರ್, ಬನ್ನಿ ವೈಕುಂಠಕ್ಕೆ ಹೋಗೋಣ. ಸೊ ವೈಕುಂಠ ಆಧ್ಯಾತ್ಮಿಕ ಜಗತ್ತು, ಕೃಷ್ಣ ಲೋಕಲ್ಲಿ ಯಾವುದೇ ತೊಂದರೆ ಇಲ್ಲ, ಎಲ್ಲಾ ತೊಂದರೆಗಳಿಗೆ ಫುಲ್ ಸ್ಟಾಪ್ ಅಂತ ಲೋಕಕ್ಕೆ ಹೋಗುವ ಒಂದು ಅವಕಾಶ ನಿಮಗೆ ಸಿಗ್ತಾ ಇದೆ ಇವತ್ತು. ಓಕೆ, ಸೊ ನೀವೇನು ಉತ್ತರ ಕೊಡ್ತೀರಾ? ಆರ್ ಯು ರೆಡಿ? ಯಾರು ಹೋಗೋಕೆ ಬಯಸ್ತೀರಾ? ರೆಡಿ ತಕ್ಷಣ, ಹೀಗೆ ಒಂದ್ ಚೂರು ಆಲೋಚನೆ ಇಲ್ಲ. ಏರೋಪ್ಲೇನ್ ರೆಡಿ ಇದೆ, ಕೂತ್ಕೋಬೇಕು, ಹೊರಟು ಬಿಡ್ಬೇಕಷ್ಟೇ. ನಾಳೆ ಬರ್ತೀನಿ, ಒಂದ್ ತಿಂಗಳು ಬಿಟ್ಟು ಬರ್ತೀನಿ ಅಂತ ಇಲ್ಲ, ಈಗ ಅವಕಾಶ ಸಿಕ್ಕಿದೆ, ಹೋಗ್ಬೇಕು. ಓಕೆ, ಸುನಿಲ್ ಪ್ರಭು ಕೈ ಎತ್ತಿದ್ದಾರೆ, ಚೇತಸ್ ಅವರು ಕೈ ಎತ್ತಿದ್ದಾರೆ, ಪ್ರೇಮ್ ಅವರು ಎಸ್ ಅಂತಾರೆ, ಓಕೆ, ಸಂಜೀವ್ ಅವರು ಕೂಡ ಎಸ್ ಅಂತಾರೆ, ಹರೇ ಕೃಷ್ಣ, ಎಲ್ಲರೂ ಎಸ್ ಅಂತಿದ್ದೀರಾ? ಓಕೆ, ಕಾವ್ಯ ಅವರು ಕೂಡ ಕೈ ಎತ್ತಿದ್ದಾರೆ, ಶಂಕರ್ ಅವರು ಕೈ ಎತ್ತಿದ್ದಾರೆ, ಸುಜಾತ, ಓಕೆ, ಮಲ್ಲಿಕಾರ್ಜುನ್ ವಯಸ್ಸು, ರಾಮಚಂದ್ರ ವಯಸ್ಸು, ಎಲ್ಲರೂ ಹೋಗ್ತೀರಾ? ಅಯ್ಯೋ ಓಕೆ, ಸೊ ಸೊ ನಾಡ್ದು ಮುಂದೆ ಬಂದು ಟೆಸ್ಟ್ ಮಾಡಬೇಕು ನಿಮ್ಮನ್ನೆಲ್ಲ. ಸೊ ಇವತ್ತು ರಾತ್ರಿ ಬಂದ್ರೆ ನೀವು ರೆಡಿ ಆಗಿರ್ಬೇಕು ಹೋಗೋದಕ್ಕೆ. ಸೊ ಅದ್ರ ಕೈಲಾಶ್ ಏನ್ ಉತ್ತರ ಕೊಟ್ಟ ಗೊತ್ತಾ? ಕೈಲಾಶ್ ಹೇಳ್ದ, ನಾರದನ್ ನೀವು ಹೇಳೋದೇನೋ ಸರಿ, ನಾನು ನನಗೆ ಒಂದು ಅವಕಾಶ ಕೊಡ್ತಾ ಇದ್ದೀರಾ, ಬಟ್ ಜಸ್ಟ್ ಈಗ ತಾನೇ ನನ್ನ ಮದುವೆ ಆಗಿದೆ. ಅಷ್ಟು ಈಗ ತಾನೇ ಮದುವೆ ಆಯ್ತು. ಮದುವೆ ಆಗಿ ಈಗ ಏನಂತಾರೆ ಸಂಸಾರ ನಡೆಸ್ತಾ ಇದ್ದೀವಿ, ಇದು ಸರಿಯಾದ ಸಮಯ ಅಲ್ಲ. ಸೊ ಸ್ವಲ್ಪ ದಿನ ಬಿಟ್ಟು ಬನ್ನಿ, ನಂತರ ನೆಕ್ಸ್ಟ್ ಚಾನ್ಸ್ ಅಲ್ಲಿ ಬರ್ತೀನಿ, ಗ್ಯಾರಂಟಿ ಬರ್ತೀನಿ. ಬೇರೆ ನನ್ನ ಮಾಡೋಕ್ಕೆ ಕೆಲಸಗಳು ತುಂಬಾ ಇದೆ, ಸೊ ಎಲ್ಲ ಮುಗಿಸ್ಬೇಕಲ್ಲ. ನಾನು ಒಬ್ಬನೇ ಬಂದ್ಬಿಟ್ರೆ ನನ್ನ ಹೆಂಡತಿ ಗತಿ ಏನಾಗುತ್ತೆ, ಸೊ ಆಮೇಲೆ ಬರ್ತೀನಿ ಅಂತ. ಆಗ ನಾರದನು ಹೇಳ್ತಾರೆ, ಆಯ್ತು ಈಗ ನೀನು ರೆಡಿ ಇಲ್ಲ ಅಂದ್ರೆ ನಂತರ ಬರ್ತೀನಿ, ನೆಕ್ಸ್ಟ್ ಟೈಮ್ ಬರ್ಲೇಬೇಕು ನೀನು. ಓಕೆ, ಸೊ ನಾರದ ಮುನಿಗಳು ಹೊರಟೋಗ್ತಾರೆ. ಸೊ ಸುಮಾರು ವರ್ಷಗಳ ನಂತರ ಮತ್ತೆ ಬರ್ತಾನೆ ನಾರದ ಮುನಿ. ನಾರದ ಮುನಿ ಬರ್ತಾರೆ, ಕೈಲಾಶನ್ ಭೇಟಿ ಆಗ್ತಾರೆ.
ಸೊ ಕೈಲಾಶ್, ಈಗ ಬಾ, ಈಗ್ಲಾದ್ರೂ ಬಾ. ನಾನು ಮತ್ತೆ ಬಂದಿದ್ದೀನಿ ಕೆಲವು ವರ್ಷಗಳು ಬಿಟ್ಟು. ರೆಡಿ, ಲೆಟ್ಸ್ ಗೋ. ವೈಕುಂಠ ಏರೋಪ್ಲೇನ್ ರೆಡಿ ಇದೆ, ವೈಕುಂಠಕ್ಕೆ ಕರ್ಕೊಂಡು ಹೋಗುತ್ತೆ, ರೆಡಿ ಆಗ. ಅದೇ ಕೈಲಾಶ್ ಹೇಳ್ತಾನೆ, ನಾರದ ಮುನಿಗಳೇ, ನೀವು ಹೇಳೋದನ್ನ ಸರಿ, ಬಟ್ ಲಾಸ್ಟ್ ಟೈಮ್ ಬಂದಾಗ ನಾನು ಜಸ್ಟ್ ಮದುವೆ ಆಗಿದ್ದೆ, ಈಗ ನನ್ನ ಮಕ್ಕಳಾಗಿದ್ದಾವೆ, ಚಿಕ್ಕ ಮಕ್ಕಳು, ಒಂದು 5 ವರ್ಷದ್ದು, ಇನ್ನೊಂದು 6 ವರ್ಷದ್ದು. ಸೊ ತುಂಬಾ ಚಿಕ್ಕವರು, ಅವ್ರನ್ನ ಯಾರು ಬೆಳೆಸ್ತಾರೆ? ನಾನು ಸ್ವಲ್ಪ ಇರ್ಬೇಕಾಗುತ್ತೆ, ಮಕ್ಕಳು ದೊಡ್ಡವರಾಗಿ ಅವರು ಕೆಲ್ಸಕ್ಕೆ ಹೋಗ್ಲಿ, ಅವಾಗ ನಾನು ಅವರನ್ನ ಬಿಟ್ಟು ನಾನು ಬರ್ಬೋದು. ಸೊ ಈಗ ಬರಕ್ಕಾಗಲ್ಲ, ತುಂಬಾ ಸಾರಿ ನಾರ್ಮಲ್, ತುಂಬಾ ಸಾರಿ, ನಾನು ಬರಕ್ಕಾಗಲ್ಲ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ನಾನು ಕೇಳ ಹೇಳ್ತೇನೆ, ನೆಕ್ಸ್ಟ್ ಟೈಮ್ ಬನ್ನಿ, ಮತ್ತೆ ನಾನು ರೆಡಿ ಆಗ್ತೀನಿ ಅವರು. ಸೊ ಕೆಲವು ವರ್ಷಗಳ ಬಿಟ್ಟು ನಾರದರು ಮತ್ತೆ ಬರ್ತಾರೆ, ಮತ್ತೆ ಒಂದ್ ಕೇಳಿದ್ರೆ, ಕೈಲಾಶ್ ನಾನು ಬಂದೆ ಈಗ, ಸೊ ಏರೋಪ್ಲೇನ್ ರೆಡಿ ಇದೆ, ಬಾ ಹೋಗೋಣ, ವೈಕುಂಠಕ್ಕೆ ಹೋಗೋಣ ಬಾ ಅಂತಾರೆ. ಆಗ ಕೈಲಾಶ್ ಹೇಳ್ತಾನೆ, ನಾರದ ಮುನಿಗಳೇ, ತುಂಬಾ ಸಂತೋಷ, ನೀವು ಮತ್ತೆ ಬಂದಿದ್ದೀರಾ, ನಿಮ್ಮ ಅನುಗ್ರಹ ತುಂಬಾ ಅಪಾರವಾಗಿದೆ. ಆದ್ರೆ ಈಗ ನನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ, ಮನೆ ಜವಾಬ್ದಾರಿ ನಾವು ಕೊಟ್ಟಿದ್ದೀನಿ, ಅವ್ರು ನಡೆಸ್ತಾ ಇದ್ದಾರೆ. ಮನೆ ಜವಾಬ್ದಾರಿ ನಡೆಸ್ತಾ ಇದ್ದಾರೆ, ಬಟ್ ಸ್ವಲ್ಪ ಸೋಮಾರಿಗಳು, ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ಸೊ ತುಂಬಾ ಲಾಸಸ್ ಆಗ್ತಾ ಇದೆ, ಮತ್ತೆ ಹೊಲ ಗದ್ದೆಯನ್ನು ಚೆನ್ನಾಗಿ ನೋಡ್ಕೊಂತ ಇಲ್ಲ. ನನಗೂ ವಯಸ್ಸಾಗಿದೆ, ಬಟ್ ಇವ್ರು ಜವಾಬ್ದಾರಿ ತಗೊಂತ ಇಲ್ಲ. ಇವ್ರು ಯಾವಾಗ ಜವಾಬ್ದಾರಿ ತಗೊಂತಾರೆ ಅವಾಗ ನಾನು ಬರ್ತೀನಿ. ಸೊ ಮೊಮ್ಮಕ್ಕಳು ಕೂಡ ಆಗಿದ್ದಾರೆ, ಈ ಮೊಮ್ಮಕ್ಕಳನ್ನ ಅವರು ನೋಡ್ಕೊಂತ ಇಲ್ಲ ಚೆನ್ನಾಗಿ, ಅವ್ರಿಗೂ ಸ್ವಲ್ಪ ಟ್ರೈನಿಂಗ್ ಕೊಡಬೇಕು. ನನ್ನ ಕರ್ತವ್ಯನ ಮಾಡಿದ್ದೀನಿ, ಆದ್ರೆ ಈಗ ಮೊಮ್ಮಕ್ಕಳು ಸ್ವಲ್ಪ ಚಿಂತೆ, ಮತ್ತೆ ಈ ಜವಾಬ್ದಾರಿ ಚಿಂತೆ. ಸೊ ಮೋಸ್ಟ್ಲಿ ಸದ್ಯಕ್ಕೆ ಬರಕ್ ಆಗಲ್ಲ, ತುಂಬಾ ಬ್ಯುಸಿ ಇದ್ದೀನಿ, ಮತ್ತೆ ಬರ್ತೀನಿ ಅಂತಾರೆ. ಸೊ ನಾರ್ಮಲ್ ಹೇಳ್ತಾರೆ, ಅಯ್ಯೋ ಎಷ್ಟು ಚಾನ್ಸ್ ಕೊಡ್ಬೇಕು ನನಗೆ, ಆಯ್ತು ನೆಕ್ಸ್ಟ್ ಟೈಮ್ ಬರ್ತೀನಿ, ಅವಾಗ ನೀನು ಖಚಿತವಾಗಿ ನನ್ನ ಜೊತೆ ಬರಲೇಬೇಕು. ಓಕೆ. ಸೊ ಇಲ್ಲಿವರೆಗೂ ಈ ಕಥೆಯಲ್ಲಿ ಕೈಲಾಶ್ ಯಾಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದ? ಯಾರಾದ್ರೂ ಹೇಳ್ಬೋದಾ? ನಾರದ ಮುನಿಗಳು ವೈಕುಂಠಕ್ಕೆ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗಿದ್ದಾರೆ, ಬಂದಿದ್ದಾರೆ, ಕೈಲಾಶ್ ಯಾಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾನೆ? ಏನ್ ಕಾರಣ ಇದಕ್ಕೆ? ಒಳ್ಳೆ ವ್ಯಕ್ತಿ, ಪುಣ್ಯವಂತ ಅವನು, ಪಾಪ ಕಾರ್ಯ ಮಾಡ್ತಾ ಇಲ್ಲ, ಒಳ್ಳೆಯವನೇ, ಪುಣ್ಯ ಜೀವನ ನಡೆಸ್ತಾನೆ, ಒಳ್ಳೆ ಸುಖಮಯ ಜೀವನ ನಡೆಸ್ತಾ ಇದ್ದಾನೆ. ಆದ್ರೆ ಯಾಕೆ ಬರ್ತಾ ಇಲ್ಲ? ಸುನಿಲ್ ಏನ್ ಹೇಳ್ತಾರೆ? ಅಟ್ಯಾಚ್ಮೆಂಟ್ ಪ್ರಭು. ಅಟ್ಯಾಚ್ಮೆಂಟ್. ಓಕೆ. ಶಂಕರ್ ಹೇಳಿದರೆ ಬೌದ್ಧಿಕ ಬಂಧನಗಳಿಂದ. ಓಕೆ ಫೈನ್. ಎಸ್ ಚೇತಸ್, ಕೇಳಿಸ್ತಾ ಇಲ್ಲ ನಂಗೆ. ಮೋಹ. ಹಾ, ಏನಂದ್ರಿ? ಮೋಹದ ಕಾರಣದಿಂದ. ಹಾ, ಮೋಹದ ಕಾರಣ. ಯಾವುದರ ಮೇಲೆ ಮೋಹ? ಭೌತಿಕ ಜಗತ್ತ ಮೇಲೆ ಪುತ್ರ ಮೋಹ. ಸೊ ಪುತ್ರಗಳ ಮೋಹ. ಸೊ ನೋಡಿ, ಜೀವನದ ಎಲ್ಲ ಹಂತದಲ್ಲಿ ಒಂದೊಂದೊಂದೊಂದು ಆಸಕ್ತಿ ಬಂದೇ ಬರುತ್ತೆ. ಸೊ ಯಾವಾಗ್ಲೂ ಬಂದಿರುತ್ತೆ ನೋಡಿ. ಚಿಕ್ಕವರಿದ್ದಾಗ ಚಿಕ್ಕ ವಯಸ್ಸಿನಲ್ಲಿ, ಸುಮಾರು 5ರಿಂದ 25ನೇ ವಯಸ್ಸಿನಲ್ಲಿ ಜನರೆಲ್ಲ ಯಾವ ಕಾರ್ಯದಲ್ಲಿ ಬ್ಯುಸಿ ಇರ್ತಾರೆ? 5ರಿಂದ 25ನೇ ವಯಸ್ಸಿನಲ್ಲಿ ಓದುವುದರಲ್ಲಿ ಬ್ಯುಸಿ ಇರ್ತಾರೆ. ಸ್ಕೂಲಿಗೆ ಹೋಗ್ಬೇಕು, ಫಸ್ಟ್ ರ್ಯಾಂಕ್ ತಗೋಬೇಕು, ಒಳ್ಳೆ ಕೆಲಸ ತಗೋಬೇಕು ನಾನು, ಅದರಲ್ಲಿ ಇಡೀ ಜೀವನ, ಅಂದ್ರೆ 25 ವರ್ಷ ಕಳೆದೋಗುತ್ತೆ. ತಾವು ತಮಗೆಲ್ಲರಿಗೂ ಅನುಭವ ಇರಬೇಕು, ತಾವು ಆ ಹಂತವನ್ನ ಕ್ರಾಸ್ ಮಾಡಿದ್ದೀರಾ, ರೈಟ್? ಕೆಲವರು ಸ್ಟೂಡೆಂಟ್ಸ್ ಆಗಿದ್ದಾರೆ, ಕೆಲವರು ಕೆಲಸ ಮಾಡ್ತಾ ಇದ್ದಾರೆ. ಸೊ 5ರಿಂದ 25 ವರ್ಷದವರೆಗೂ ಬರೀ ಓದೋದು 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 ಓದೋದು. ಕೆಲವೊಂದು ಸ್ವಲ್ಪ ಆಟ ಆಡುದು. ಸೊ ಗ್ರಾಜುಯೇಷನ್ ಮಾಡಿ ಪೋಸ್ಟ್ ಗ್ರಾಜುಯೇಷನ್ ಮಾಡುವವರೆಗೂ 25 ವರ್ಷ ಆಗ್ಬಿಡುತ್ತೆ. ಆಧ್ಯಾತ್ಮಿಕ ಜೀವನದ ಬಗ್ಗೆ ಅಷ್ಟು ಏನಂತಾರೆ ಟೈಮ್ ಕೊಡೋಕ್ಕಾಗೋದಿಲ್ಲ. ಸೊ ದಟ್ ಇಸ್ ವೆರಿ ಬಿಸಿ ಟೈಮ್. 25ರಿಂದ 50 ವರ್ಷದಲ್ಲಿ ಯಾವ ಕೆಲಸದಲ್ಲಿ ಬಿಸಿ ಇರ್ತಾರೆ ಜನ?
ವರ್ಕ್ ವರ್ಕ್ ಪ್ರಭು. ಓಕೆ, ವರ್ಕ್ ಮತ್ತೆ 25 to 50 years. ಓಕೆ, ಹೇಮ ಅವ್ರು ಹೇಳ್ತಾರೆ ವರ್ಕ್, ಸಂಸಾರ, ಸಂಸಾರ, ಮದುವೆ ಜೀವನ, ಮದುವೆ ಮಾಡ್ಕೊಂತಾರೆ. ಮದುವೆ ಮಾಡ್ಕೊಂಡ್ಮೇಲೆ ಇನ್ನೆಷ್ಟು ಕೆಲಸ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಓಕೆ, ಮನೆ ಕಟ್ಟಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಬೇಕು, ಮತ್ತೆ ಮಕ್ಕಳು ಹುಟ್ಟಿದ ಮೇಲೆ ಮಕ್ಕಳಿಗೆ ಸ್ಕೂಲಿಗೆ ಹಾಕಬೇಕು, ಸ್ಕೂಲ್ ಫೀಸ್ ಕಟ್ಟಬೇಕು, ಇನ್ಶೂರೆನ್ಸ್, ಮೆಡಿಕಲ್ ಇನ್ಶೂರೆನ್ಸ್ ಕಟ್ಟಬೇಕು, ಕಾರ್ ಖರೀದಿ ಮಾಡಬೇಕು, ಕಾರ್ದು ಇನ್ಶೂರೆನ್ಸ್ ಕಟ್ಟಬೇಕು. ಅಯ್ಯೋ, 25 ರಿಂದ 50 ವರ್ಷದವರೆಗೂ ಇದೇ ನಡೆಯುತ್ತೆ. ಕೆಲವೊಬ್ರು ಹೆವಿ ಲೋನ್ ತಗೊಂಡಿದ್ರೆ 60 ವರ್ಷದವರೆಗೂ ಅದು ತೀರಿಸ್ತಾ ಇರ್ಬೇಕಾಗುತ್ತೆ. ಸೊ ಇಷ್ಟೊಂದು ಭಯಂಕರವಾದ ಒಂದು ಜವಾಬ್ದಾರಿ ಬಂದ್ಬಿಡುತ್ತೆ ಅವಳು. ಸೊ ಟೈಮಲ್ಲಿ ಇದೆ, ನೋ ಟೈಮ್, ನೋ ಟೈಮ್, ವೆರ್ ಇಸ್ ಟೈಮ್. ಈ ರೀತಿ ಬ್ಯುಸಿ ಆಗಿಬಿಡ್ತಾರೆ 25 ವರ್ಷದಿಂದ 50 ವರ್ಷದವರೆಗೆ. ಸೊ 50 ರಿಂದ 75 ವರ್ಷದಲ್ಲಿ ಹೇಗೆ ಬ್ಯುಸಿ ಇರ್ತಾರೆ ಜನ? ವಾಟ್ ದೇ ಡು 50 ರಿಂದ 75ರಲ್ಲಿ? ಅದೇ ಪ್ರಭು, ಹೆಲ್ತ್ ಸರಿ ಇರಲ್ಲ ಅಲ್ವಾ ಪ್ರಭು? ಹೆಲ್ತ್ ಕಾನ್ಶಿಯಸ್ ಆಗಿ ಕಷ್ಟಪಟ್ಟು ದುಡಿದಿದ್ದಾರೆ. ಸೊ ಹೆಲ್ತ್ ಕೆಟ್ಟೋಗಿರುತ್ತೆ. ಮತ್ತೆ ಮೊಮ್ಮಕ್ಕಳನ್ನ ನೋಡ್ಕೋಬೇಕು, ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು, ಸ್ಕೂಲಿಗೆ ಹೋಗ್ಬೇಕು, ಅವ್ರ ಸ್ಕೂಲ್ ಬಿಟ್ಟು ಬರಬೇಕು. ಸೊ ಈ ರೀತಿ ಮೊಮ್ಮಕ್ಕಳ ಮೇಲೆ ವ್ಯಾಮೋಹ. ಮತ್ತೆ ಓಲ್ಡ್ ಏಜ್ ಕ್ಯಾಚಪ್ ಆಗುತ್ತೆ. ಅದು ಅಷ್ಟೊಂದು ಓಲ್ಡ್ ಇಲ್ಲ, ಬಟ್ ಜನರಲಿ ಆಫ್ಟರ್ 75 to 100 years, ಓಲ್ಡ್ ಏಜ್, ಇನ್ವ್ಯಾಲಿಡಿಟಿ, ಜರಯಾಗ್ರಸ್ತ ದೇಹಸ್ಯ ಯಾತಿ ವರ್ಷ ವಿಂಶತಿ. ಸೊ ಜೀವನದ ಕಳೆಯ ಭಾಗ 20 ವರ್ಷ ವೃದ್ಧಾಪ್ಯದಲ್ಲಿ, ಇನ್ವ್ಯಾಲಿಡಿಟಿ, ರೈಟ್, ಅದರಲ್ಲಿ ಕಳೆದು ಹೋಗ್ಬಿಡುತ್ತೆ. ಸೊ ದಟ್ ಇಸ್ ವೆರಿ ವೇಸ್ಟ್ ಆಫ್ ಟೈಮ್. ಬಾಲಸ್ತಾವತ್ ಕ್ರೀಡಾಸಕ್ತಃ, ತರುಣಸ್ತಾವತ್ ತರುಣೀಸಕ್ತಃ, ವೃದ್ಧಸ್ತಾವತ್ ಚಿಂತಾಮಗ್ನಃ, ಪರೇ ಬ್ರಾಹ್ಮಣೇ ಕೋಪಿ ನ ಸಕ್ತಃ. ಭಜ ಗೋವಿಂದಂ, ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ಆದಿಶಂಕರಾಚಾರ್ಯರು ತಮ್ಮ ಸ್ತೋತ್ರದಲ್ಲಿ ಹೇಳ್ತಾರೆ, ಬಾಲಸ್ತಾವದ್ ಕ್ರೀಡಾಸಕ್ತ, ಬಾಲ್ಯಾವಸ್ಥೆಯಲ್ಲಿ ಆಟ ಆಡ್ತಾನೆ, 20-25 ವರ್ಷದವರು ಆಟ ಆಡ್ತಾನೆ, ಟೈಮ್ ಪಾಸ್ ಮಾಡ್ತಾನೆ. ತರುಣಸ್ತಾವತ್ ತರುಣೀಸಕ್ತ, ತರುಣಾವಸ್ಥೆ ಅಂದ್ರೆ ಸುಮಾರು 16 ರಿಂದ 25 ವರ್ಷ. ಆ ಏಜ್ ಅಲ್ಲಿ ಏನಾಗುತ್ತೆ, ತರುಣಿಯರು, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಇದ್ರೆ ತೊಡಗಿ ಜೀವನ ವೇಸ್ಟ್ ಮಾಡ್ಕೊಂತಾರೆ. ತರುಣಸ್ತಾವತ್ ತರುಣೀಸಕ್ತ, ರೈಟ್. ಬಾಯ್ಸ್ ಲುಕಿಂಗ್ ಟುವರ್ಡ್ಸ್ ವುಮೆನ್ಸ್ ಬ್ಯೂಟಿ ಅಂಡ್ ವುಮೆನ್ ಇಸ್ ಲುಕಿಂಗ್ ಟುವರ್ಡ್ಸ್ ಬಾಯ್ಸ್ ಮನಿ ಪಾಕೆಟ್, ರೈಟ್. ಹುಡುಗರು ಹುಡುಗಿಯ ಸೌಂದರ್ಯ ನೋಡ್ತಾರೆ, ಹುಡುಗಿಯರು ಹುಡುಗನ ಪಾಕೆಟ್ ನೋಡ್ತಾರೆ, ಎಷ್ಟಿದೆ ಅವನ ಹತ್ರ ದುಡ್ಡು, ಎಷ್ಟು ಸ್ಯಾಲರಿ, ಎಂತ ಕೆಲಸ ಮಾಡ್ತಾನೆ. ಸೊ ಸಾಮಾನ್ಯವಾಗಿ ಇದು ಈ ಅಟ್ಯಾಚ್ಮೆಂಟ್ ಅಲ್ಲಿ ಜೀವನ ಕಳೆದು ಹೋಗುತ್ತೆ. ಆದರೆ ಯೂತ್ಫುಲ್ನೆಸ್. ವೃದ್ಧಸ್ತಾವ ಚಿಂತಾಮಗ್ನ, ವೃದ್ಧಾವಸ್ಥೆಯಲ್ಲಿ ಚಿಂತಾಮಗ್ನಾಗಿರ್ತಾನೆ. ಇಷ್ಟೊಂದು ಲೋನ್ ತಗೊಂಡಿದ್ದೀನಿ, ಅದು ತೀರಿಸ್ಬೇಕು, ಹೆಲ್ತ್ ಸರಿಗಿಲ್ಲ, ಹಲವಾರು ತೊಂದರೆಗಳು ಕಾಡ್ತಾ ಇದ್ದಾವೆ. ಸೊ ಈ ರೀತಿ ಚಿಂತಾಮಗ್ನ, ಚಿಂತೆ ಮಾಡ್ತಾ 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 ಚಿತೆ ಏರ್ಬಿಡ್ತಾನೆ. ಸೊ ಚಿಂತಾ ಮತ್ತೆ ಚಿತೆ ಮಧ್ಯ ಕೇವಲ ಒಂದು ಬಿಂದುವಿನ ವ್ಯತ್ಯಾಸ, ರೈಟ್. ಚಿತೆ ಮನುಷ್ಯನನ್ನ ಒಂದು ಕ್ಷಣದಲ್ಲಿ ಸುಟ್ಟಾಕುತ್ತೆ, ಒಂದು ಸಲ ಸುಟ್ಟಾಕುತ್ತೆ. ಆದರೆ ಚಿಂತಾ ಮನುಷ್ಯನನ್ನ ಪ್ರತಿ ಕ್ಷಣ ಕಾಡುತ್ತೆ. ಸೊ ಅದಕ್ಕಾಗಿ ಚಿಂತೆಯಲ್ಲಿ ವೃದ್ಧಾಪ್ಯ ಕಳೆದೋಗತಿ. ವಯಸ್ಸಾದವ್ರು ಕೇಳಿ, ಏನ್ ಮೇನ್ ಪ್ರಾಬ್ಲಮ್ ನಿಮ್ದು ಅಂತ. ಚಿಂತೆ, 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 ಟೆನ್ಷನ್, ಟೆನ್ಷನ್, ಟೆನ್ಷನ್. ಸೊ ತುಂಬಾ ಟೆನ್ಷನ್ ಅಲ್ಲಿ ಜನರು ಭಗವಂತನ ಸ್ಮರಣೆ ಮಾಡೋಕ್ಕಾಗೋದಿಲ್ಲ. ಸೊ ಕೈಲಾಶ ಕೂಡ ಹಾಗೆ. ಅವನು ಯುವಕನಾಗಿದ್ದಾಗ ನಾನು ಮದುವೆ ಮಾಡ್ಕೊಂಡಿದ್ದೀನಿ, ಕೆಲಸ ಮಾಡಬೇಕು ಅಂತ. ಮಧ್ಯ ವಯಸ್ಸಿನಲ್ಲಿ ಮಕ್ಕಳನ್ನ ಪಾಲಿಸಬೇಕು, ಮಕ್ಕಳು ದೊಡ್ಡವರಾಗಬೇಕು ಅಂತ. ಮತ್ತೆ ಓಲ್ಡ್ ಏಜ್ ಅಲ್ಲಿ, ಅತಿ ಎಂಡ್ ಆಫ್ ದ ಲೈಫ್ ಏನ್ ಮಾಡ್ದ, ನಾನು ಮೊಮ್ಮಕ್ಕಳನ್ನ ನೋಡ್ಕೋಬೇಕು, ಮಕ್ಕಳಿಗೆ ಜವಾಬ್ದಾರಿನ ಕಲಿಸ್ಬೇಕು ಅಂದ್ರೆ ವೇಸ್ಟ್ ಮಾಡಿ. ಸೊ ಈಗ ನಾರದರು ಮತ್ತೆ ಬರ್ತಾರೆ.
ಆಕ್ಚುಲಿ ಇನ್ನೊಂದು ಪಾಯಿಂಟ್ ಏನಂದ್ರೆ, ಈ ಕಥೆಯಲ್ಲಿ ಆಕ್ಚುಲಿ ಏನಾಗ್ಬೇಕು, 5ರಿಂದ 25ನೇ ವರ್ಷದಲ್ಲಿ ಅವರು ಓದ್ಬೇಕು. ಓದಿ ಬ್ರಹ್ಮಚಾರ್ಯವನ್ನು ಪಾಲನೆ ಮಾಡ್ಬೇಕು. ರೈಟ್, ಸ್ಪಿರಿಚುವಲ್ ಟ್ರೈನಿಂಗ್ ತಗೋಬೇಕು 5ರಿಂದ 25 ವರ್ಷ. ನಂತರ 25ರಿಂದ 50 ವರ್ಷದವರೆಗೂ ಅವರು ಎಂಗೇಜ್ ಮಾಡಬೇಕು. ದೇ ಶುಡ್ ಎಂಗೇಜ್ ಇನ್ ವರ್ಕ್. 5 to 25 years. 5 to 25 years ಅಲ್ಲಿ ಟ್ರೈನಿಂಗ್ ತಗೋಬೇಕು. ಎಂತ ಟ್ರೈನಿಂಗು? ಬ್ರಹ್ಮಚಾರಿ ಟ್ರೈನಿಂಗ್. ಓಕೆ, ದಯವಿಟ್ಟು ಯಾರು ಸ್ಕ್ರೀನ್ ಮುಟ್ಬೇಡಿ, ಅದು ಇದು ಲೈನ್ ಬಂದ್ಬಿಡುತ್ತೆ. ಸೊ ಬ್ರಹ್ಮಚಾರಿ ಟ್ರೈನಿಂಗ್ ತಗೋಬೇಕು. ಶೇರ್ ನೋಟ್. ಸ್ಕ್ರೀನ್ ಕಾಣಿಸ್ತದಿಲ್ಲ ಎಲ್ಲರೂ? ಎಸ್ ಪ್ರಭು ಕಾಣಿಸ್ತಿದೆ. ಓಕೆ. ಸೊ 5ರಿಂದ 25 ವರ್ಷದವರೆಗೂ ಟ್ರೈನಿಂಗ್ ತಗೋಬೇಕು. ನಂತರ 25 ವರ್ಷದಿಂದ 50 ವರ್ಷದವರೆಗೂ ಎಂಗೇಜ್ ಇನ್ ವರ್ಕ್. ಓಕೆ, ಕೆಲಸದಲ್ಲಿ ತೊಡಗಬೇಕು. ಗೃಹ ಕಾರ್ಯಗಳಲ್ಲಿ, ಸಂಸಾರ ಕಾರ್ಯಗಳಲ್ಲಿ ತೊಡಗಬೇಕು. ಅಂಡ್ ಫ್ಯಾಮಿಲಿ. 50ರಿಂದ 75 ವರ್ಷದವರೆಗೂ ಏನ್ ಮಾಡ್ಬೇಕು? ಡಿಟ್ಯಾಚ್. ಓಕೆ, ಡಿಟ್ಯಾಚ್ಮೆಂಟ್ ಕಲಿಬೇಕು. ರಿಟೈರ್ಮೆಂಟ್. ಡಿಟ್ಯಾಚ್ ಆರ್ ರಿಟೈರ್. ರಿಟೈರ್ ಆಗ್ಬೇಕು. ರಿಟೈರ್ ಅಂದ್ರೆ ಎಲ್ಲಾ ಜವಾಬ್ದಾರಿ ಬಿಟ್ಟು ಆದಷ್ಟು ಹೆಚ್ಚಿಗೆ ಅವರು ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಸೊ ಅಂದ್ರೆ ಭೌತಿಕ ಇಂದ್ರ ತೃಪ್ತಿಯಿಂದ ಅವರು ಡಿಟ್ಯಾಚ್ ಆಗ್ಬೇಕು, ಕೆಲಸದಿಂದ ರಿಟೈರ್ ಆಗ್ಬೇಕು. 75 to 100 years ಒಬ್ಬ ಬದುಕಿದ್ರೆ ಸಾಮಾನ್ಯವಾಗಿ 65 years ಇಸ್ ದ ಅವರೇಜ್ ಅಂತ ಹೇಳ್ತಾರೆ. 65 ವರ್ಷ ಜನರು ಬಾಳ್ತಾರೆ ಅವರೇಜ್. ಸೊ 75 ಮೇಲೆ ಬಾಳೋರು ತುಂಬಾ ಕಮ್ಮಿ. ಬಟ್ ಒಂದ್ ವೇಳೆ 75 ಮೇಲೆ ಬೋನಸ್ ಲೈಫ್ ಸಿಕ್ಕರೆ ಆ ಸಮಯದಲ್ಲಿ ಕಂಪ್ಲೀಟ್ ಸರೆಂಡರ್, ಸನ್ಯಾಸ ಅಂತ ಕರೀತಾರೆ. ಕಂಪ್ಲೀಟ್ ಸರೆಂಡರ್, ಎಲ್ಲ ಜವಾಬ್ದಾರಿಯನ್ನ ಬದಿಗಿಟ್ಟು ಕೇವಲ ಕೃಷ್ಣನ ಸ್ಮರಣೆ, ಕೃಷ್ಣನ ಸೇವೆಯಲ್ಲಿ ಜೀವನವನ್ನು ತೊಡಗಿಸಬೇಕು. ರೈಟ್. ಸೊ ಬ್ರಹ್ಮಚಾರಿ ಲೈಫ್, ಗೃಹಸ್ಥ ಲೈಫ್, ವಾನಪ್ರಸ್ಥ, ಸನ್ಯಾಸ. 5ರಿಂದ 25 ಬ್ರಹ್ಮಚಾರಿ, 25ರಿಂದ 50 ಗೃಹಸ್ಥ, 50ರಿಂದ 75 ವಾನಪ್ರಸ್ಥ, ನಂತರ 75ರಿಂದ 100 ವರ್ಷ ಅದು ಸನ್ಯಾಸ. ಈ ರೀತಿ ನಾವು ನಮ್ಮ ಜೀವನವನ್ನ ವಿಭಜಿಸಬೇಕು. ವಿ ಶುಡ್ ಡಿವೈಡ್ ಅವರ್ ಲೈಫ್ ಇಂಟು ದಿಸ್ 4 ಸ್ಟೇಜಸ್. ಅದೇ ಸಾಮಾನ್ಯವಾಗಿ ಜನರು 100 ವರ್ಷ ಬಾಳೋದಿಲ್ಲ, ಸುಮಾರು 65-70 ವರ್ಷ ಮಾತ್ರ ಬಾಳ್ತಾರೆ. ಅದೇ ರೀತಿ ನೀವು ಡಿವೈಡ್ ಮಾಡಬೇಕು. ಸೊ ಒಬ್ಬರ ಜೀವಿತಾವಧಿ 70 ವರ್ಷ ಅಂತಂದ್ರೆ ಮಿಡಲ್ ಏಜ್ ಇಸ್ 35. ಓಕೆ, 35 years only. ಸೊ 35 ಮೇಲೆ ರಿಟೈರ್ಮೆಂಟ್ ತಗೋಬೇಕಂತೆ ಈ ಕ್ಯಾಲ್ಕುಲೇಷನ್ ನಾವು ಮಾಡಿದ್ರೆ. ಸೊ ಬಟ್ ಜನ 60 ವರ್ಷದವರೆಗೂ ರಿಟೈರ್ಡ್ ಆಗೋದಿಲ್ಲ. ಅಲ್ಲಿವರೆಗೂ ಕತ್ತೆಯ ತರ ದುಡಿತಾ ಇರ್ತಾರೆ. ಯಾವುದಕ್ಕೋಸ್ಕರ? ಹೊಟ್ಟೆಪಾಡಿಗೋಸ್ಕರ. ಬಟ್ ನಮ್ಮ ಮನುಷ್ಯ ಜೀವನ ಹೊಟ್ಟೆಪಾಡಿಗೋಸ್ಕರ ಜೀವನ ಮಾಡೋದಕ್ಕಿಲ್ಲ. ನಮ್ಮ ಮನುಷ್ಯ ಜೀವನ ಯಾವುದಕ್ಕಾಗಿದೆ? ಭಗವಂತನ ಸೇವೆಗಾಗಿದೆ. ಕೆಲಸ ಮಾಡಬೇಕು, ಆದ್ರೆ ಎಷ್ಟು ಬೇಕೋ ಅಷ್ಟು ಮಾಡಬೇಕು. ಅದು ದುರಾಸೆ ಇರಬಾರ್ದು. ರೈಟ್. ಈ ರೀತಿ ನಮ್ಮ ಜೀವನವನ್ನು ನಾವು ವಿಭಜಿಸಬೇಕು ಇನ್ 4 stages ಆಫ್ ಲೈಫ್. ಸೊ ನೆಕ್ಸ್ಟ್ ಟೈಮ್ ನಾರದರು ಬರ್ತಾರೆ. ಪ್ರಭು, ವಾನಪ್ರಸ್ಥ ಸನ್ಯಾಸ ಎರಡು ಒಂದೇನಾ ಪ್ರಭು? ವ್ಯತ್ಯಾಸ ಇದೆ. ವಾನಪ್ರಸ್ಥದಲ್ಲಿ ಅವರು ರಿಟೈರ್ಡ್ ಆಗಿದ್ದಾರೆ, ಕೆಲಸದಿಂದ ನಿವೃತ್ತಿ ಹೊಂದಿದ್ದಾರೆ. ಮತ್ತೆ ಅವರು ವಾನಪ್ರಸ್ಥ ಅಂದ್ರೆ ಕಾಡಿಗೆ ಹೋಗಿದ್ದಾರೆ. ವಾನಪ್ರಸ್ಥ. ಸೊ ಈ ಆಧುನಿಕ ಸಮಯದಲ್ಲಿ ಕಾಡಿಗೆ ಹೋಗೋಕೆ ಆಗೋದಿಲ್ಲ ತಪಸ್ಸು ಮಾಡೋದಕ್ಕೆ. ಸೊ ದೇವಸ್ಥಾನದ ಹತ್ತಿರ ಬರ್ತಾರೆ, ದೇವಸ್ಥಾನದಲ್ಲಿ ಸೇವೆ ಮಾಡ್ತಾರೆ. ಸೊ ದಟ್ ಇಸ್ ಆಲ್ಸೋ ವಾನಪ್ರಸ್ಥ. ಬಟ್
ವಾನಪ್ರಸ್ಥದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇರ್ಬೋದು. ಒಟ್ಟಿಗೆ ಇರ್ಬೋದು ಅಂದ್ರೆ ಅವ್ರು ಒಟ್ಟಿಗೆ ಸೇವೆ ಮಾಡ್ಬೋದು. ಒಟ್ಟಿಗೆ ಯಾವುದೇ ಸಂಬಂಧ ಇಟ್ಕೊಳ್ಬಾರ್ದು, ಶಾರೀರಿಕ ಸಂಬಂಧ. ಬಟ್ ಅವ್ರು ಒಟ್ಟಿಗೆ ಎದ್ದು ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತೊಡಗಬಹುದು. ರೈಟ್. ಸಾಮಾನ್ಯವಾಗಿ ಕ್ಷತ್ರಿಯರು ಅವರು ವಾನಪ್ರಸ್ಥ ಸ್ವೀಕರಿಸ್ತಾರೆ, ಹೆಂಡತಿಯರ ಜೊತೆ ಕಾಡಿಗೆ ಹೋಗ್ತಾರೆ. ನಾವು ನೋಡ್ಬೋದು ಪಾಂಡವರು ದ್ರೌಪದಿಯ ಜೊತೆ ವಾನಪ್ರಸ್ಥ ಸ್ವೀಕರಿಸಿದ್ರು. ಧೃತರಾಷ್ಟ್ರ ಗಾಂಧಾರಿ ಇಬ್ರು ಕೂಡ ಕಾಡಿಗೆ ಹೋದ್ರು ಒಟ್ಟಿಗೆ. ಸೊ ಗಂಡ ಹೆಂಡತಿ ಒಟ್ಟಿಗೆ ಇರ್ಬೋದು ವಾನಪ್ರಸ್ಥ ಜೀವನದಲ್ಲಿ. ಅದರ ಸನ್ಯಾಸದಲ್ಲಿ ಒಬ್ಬನು ಸಂಪೂರ್ಣವಾಗಿ ಎಲ್ಲಾ ಸಂಬಂಧಗಳನ್ನ ಕತ್ತರಿಸಿ ಇಡೀ ಜಗತ್ತು ನನ್ನ ಕುಟುಂಬ ಅನ್ನುವ ಭಾವನೆಯನ್ನ ಸ್ವೀಕರಿಸಿ ಅವನು ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಅದು ಸನ್ಯಾಸ. ಸನ್ನಿಮಿತ್ಯ ವರಂ ತ್ಯಾಗ. ಎಲ್ಲಾ ಸಂಬಂಧಗಳನ್ನ, ಎಲ್ಲಾ ಭೌತಿಕ ಗುರುತನ್ನ ಅವನು ತ್ಯಜಿಸ್ಬಿಡ್ತಾನೆ. ತ್ಯಜಿಸಿ ಇಡೀ ಭೂಮಿ, ಇಡೀ ಸಂಸಾರ, ಅಂದ್ರೆ ಈ ಭೌತಿಕ ಸಂಸಾರ, ನನ್ನ ಕುಟುಂಬ, ಎಲ್ಲರ ಉನ್ನತಿಗಾಗಿ ಅವರು ಪ್ರಯಾಣ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ. ಸೊ ಯಾರು ಪ್ರಚಾರಕ್ಕಾಗಿ ಜೀವನ ಸಮರ್ಪಿಸ್ತಾರೆ ಅವರು ಜನರಲ್ಲಿ ಸನ್ಯಾಸವನ್ನು ಸ್ವೀಕರಿಸ್ತಾರೆ. ಓಕೆ, ಅರ್ಥ ಆಗ್ತಾ ಇದೆಯಾ? ಎಸ್ ಪ್ರಭು. ಸೊ ಇಸ್ಕಾನ್ ಅಲ್ಲಿ ಕೂಡ ಹಲವಾರು ಸನ್ಯಾಸಿಗಳಿದ್ದಾರೆ. ಅವರು ಕೆಲವು ಜನ ಗೃಹಸ್ಥಾಶ್ರಮದಿಂದ ವಾನಪ್ರಸ್ಥ ಸ್ವೀಕರಿಸಿ ಸನ್ಯಾಸ ಸ್ವೀಕರಿಸಿದ್ದಾರೆ. ಕೆಲವರು ನೇರವಾಗಿ ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸವನ್ನು ಸ್ವೀಕರಿಸಿದ್ದಾರೆ. ಪರಂ ಪೂಜ್ಯ ಜಯಪತಾಕ ಸ್ವಾಮಿಯವರು 21ನೇ ವಯಸ್ಸಿನಲ್ಲಿ ಸನ್ಯಾಸ ಸ್ವೀಕರಿಸಿದರು. ರೈಟ್. ಪರಂ ಪೂಜ್ಯ ರಾಧಾನಾಥ ಸ್ವಾಮಿ ಮಹಾರಾಜರು ಸುಮಾರು 35 ವರ್ಷದಲ್ಲಿ ಅವರು ಸನ್ಯಾಸ ಸ್ವೀಕರಿಸಿದರು. ಈ ರೀತಿ ಸಂಪೂರ್ಣವಾಗಿ ಜೀವನವನ್ನ ಭಗವಂತನ ಸೇವೆಗಾಗಿ ಅವರು ಮುಡುಕಿಟ್ಟಿದ್ದಾರೆ. ಸೊ ಅದಕ್ಕೆ ಸನ್ಯಾಸಿಗಳು ಈ ಸಮಾಜದ ಹಿರಿಯರು. ಇಡೀ ಸಮಾಜದಲ್ಲಿ ಅವರಿಗೆ ಉನ್ನತವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ಸಕಲವನ್ನ ಭಗವಂತನಿಗೋಸ್ಕರ ಸಮರ್ಪಣೆ ಮಾಡಿದ್ದಾರೆ. ಓಕೆ, ಹರೇ ಕೃಷ್ಣ. ಎನಿ ಅದರ್ ಕ್ವಶನ್ಸ್? ಬೇರೆ ಏನಾದ್ರು ಪ್ರಶ್ನೆಗಳಿದೆ ಈ ವಿಷಯದ ಬಗ್ಗೆ? ಪ್ರಶ್ನೆಗಳಿಲ್ಲ ಅಂದ್ರೆ ಕತೆ ಮುಂದುವರಿಸ್ತೇನೆ. ಪ್ರಭು, ಇದು ಇದು ಗೃಹಸ್ಥಾಶ್ರಮದಲ್ಲೂ ಸನ್ಯಾಸ ಮನೋಭಾವನೆ ಇಟ್ಕೋಬಾರ್ದು ಪ್ರಭುಜಿ? ಅದು ಹೇಗೆ? ಸನ್ಯಾಸದ ಭಾವನೆ ಇಟ್ಕೋಬಹುದು, ಆದ್ರೆ ಸನ್ಯಾಸದ ಆಚರಣೆ, ಅಂದ್ರೆ ಸನ್ಯಾಸದ ಅಂದ್ರೆ ಚಿಹ್ನೆಗಳನ್ನ ಸ್ವೀಕರಿಸೋದು ಗೃಹಸ್ಥಾಶ್ರಮದಲ್ಲಿ ಸಾಧ್ಯವಿಲ್ಲ. ಯಾರು ಗೃಹಸ್ಥಾಶ್ರಮದಲ್ಲಿ ಸನ್ಯಾಸದ ಮನೋಭಾವನೆ ಅಂದ್ರೆ ಏನು? ಈ ಮನೆ ಕೃಷ್ಣಂದು, ನನ್ನದಲ್ಲ. ಈ ಕಾರು ಕೃಷ್ಣಂದು, ನನ್ನದಲ್ಲ. ಈ ನನ್ನ ಹೆಂಡತಿ ಮಕ್ಕಳು ಇವರೆಲ್ಲರೂ ಕೃಷ್ಣನ ಸಂಸಾರ, ನನ್ನ ಕೇರಲ್ಲಿ ಕೊಟ್ಟಿದ್ದಾರೆ. ಸೊ ಅವ್ರಿಗೋಸ್ಕರ ನಾನು ಅವ್ರ ಕೇರ್ ಮಾಡ್ತೀನಿ, ನಾನು ಅವರ ಪೋಷಣೆ ಮಾಡ್ತೀನಿ ನಾನು. ಸೊ ಈ ಮನೆ ಕೃಷ್ಣಂದು, ಈ ಸಂಪತ್ತು ಕೃಷ್ಣಂದು, ಸಂಬಂಧಗಳೆಲ್ಲ ಕೃಷ್ಣಂದು. ರೈಟ್. ಸೊ ಅವನಿಗೆ ತನ್ನ ಸ್ವಾರ್ಥಕ್ಕಾಗಿ ಯಾವುದೇ ಒಂದು ಚೂರು ಕೂಡ ಆಸಕ್ತಿ ಇಲ್ಲ. ಅಂತಹ ಒಂದು ಭಾವನೆಯನ್ನು ಬೆಳೆಸ್ಕೊಂಡಿದ್ರೆ ಅವನು ಗೃಹಸ್ಥಾಶ್ರಮದಲ್ಲಿ ಇದ್ಕೊಂಡು ಕೂಡ ಸನ್ಯಾಸದ ಮನೋಭಾವನೆಯನ್ನು ಹೊಂದಿದ್ದಾರೆ ಅಂತ ಅರ್ಥ. ಅರ್ಥ ಆಗ್ತದೆ? ಈ ಡೆಫಿನೇಷನ್ ಅನ್ನ ಭಗವದ್ಗೀತೆಯ 6ನೇ ಅಧ್ಯಾಯದ ಪ್ರಥಮ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸಹ ಸನ್ಯಾಸಿ ಚ ಯೋಗಿ ಚ ನ ನಿರಾಗ್ನಿರ್ ನ ಚ ಅಕ್ರಿಯಾಃ. ಭಗವಂತ ಹೇಳಿದ ಅನಾಶ್ರಿತ ಕರ್ಮಫಲಂ, ಯಾವುದೇ ಒಂದು ಕರ್ಮಫಲ ದೊರಕಿದ್ರು ಅವನು ಅದರ ಮೇಲೆ ಎಲ್ಲ ಆಸಕ್ತಿ ಇಲ್ಲ. ರೈಟ್. ಕರ್ಮಫಲ ಅಂದ್ರೆ ಕರ್ಮ ಮಾಡಿದ ಮೇಲೆ ಮನೆ ಸಿಗುತ್ತೆ, ಕಾರ್ ಸಿಗುತ್ತೆ, ಸಂಬಂಧಗಳು ಬೆಳಿತವೆ, ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯುತ್ತೆ, ಎಲ್ಲ ಬೆಳಿತವೆ. ಸೊ ಇದೆಲ್ಲ ಕರ್ಮಫಲಗಳು. ಆದರೆ ಕರ್ಮಫಲಗಳಿಗೆ ಆಸಕ್ತಿ ಇಲ್ಲ ಅವನು. ಸಹ ಸನ್ಯಾಸಿ ಚ ಯೋಗಿ, ಅವನೇ ಸನ್ಯಾಸಿ, ಅವನೇ ಯೋಗಿ. ಓಕೆ. ಸೊ ಗೃಹಸ್ಥರು ಕೂಡ ಸನ್ಯಾಸದ ಮನೋಭಾವನೆಯನ್ನು ಹೊಂದಿರಬೇಕು. ಆದರೆ ಪ್ರಚಾರಕ್ಕಾಗಿ ಸನ್ಯಾಸದ ಚಿಹ್ನೆಗಳನ್ನು ಕೂಡ ಸ್ವೀಕರಿಸಬೇಕಾಗುತ್ತೆ. ಪ್ರಚಾರಕ್ಕೆ ಅದು ತುಂಬಾ ಪ್ರಭಾವಶಾಲಿಯಾಗಿರುತ್ತೆ. ಸೊ ತ್ರಿದಂಡಿ ಸನ್ಯಾಸವನ್ನ ಸಾಮಾನ್ಯವಾಗಿ ವೈಷ್ಣವರು ಸ್ವೀಕರಿಸ್ತಾರೆ. ಸೊ ಎನಿ ಅದರ್ ಕ್ವಶನ್?
ಇಲ್ವಾ? ಓಕೆ. ಹರೇ ಕೃಷ್ಣ. ಯಾರಿಗಾನ ಡೌಟ್ಸ್ ಇದ್ರೆ ದಯವಿಟ್ಟು ಕ್ವಶನ್ ಕೇಳ್ಬೋದು, ಇಲ್ಲ ಚಾಟ್ ಬಾಕ್ಸ್ ಎಲ್ಲ ಹಾಕಿ. ಸೊ ನಂತರ ಆ ನಾರದರು ಮತ್ತೆ ಬರ್ತಾರೆ ಕೆಲವು ವರ್ಷಗಳ ನಂತರ. ಬಂದು ಬಾಗಿಲು ತಟ್ತಾರೆ. ಸೊ ಕೈಲಾಸನ ಮಗ ಇದ್ದ, ಬಾಗಿಲು ತೆಗೆದ. ಸೊ ಎಲ್ಲಿ ನಿಮ್ಮ ತಂದೆ, ಕೈಲಾಶ್ ಎಲ್ಲಿ ಅಂತ ಕೇಳಿದಾಗ, ಓ ತಂದೆ ತೀರ್ಕೊಂಡ್ಬಿಟ್ರು. ಹೌದಾ, ಯಾವಾಗ? ಓ ಹೋದ ವರ್ಷ ತೀರ್ಕೊಂಡ್ಬಿಟ್ರು. ಸೊ ತುಂಬಾ ವಯಸ್ಸಾಗಿತ್ತು. ಸೊ ಅವ್ರಿಗೆಲ್ಲ ಓಕೆ ಅಂತ ಬಾಗಿಲು ಮುಚ್ಚಿಬಿಡ್ತಾರೆ. ಸೊ ನಾರದರು ತುಂಬಾ ಹತಾಶರಾಗಿ ಹೊರ ಬರ್ತಾ ಇದ್ರು. ಆಗ ಹತ್ತಿರದಲ್ಲಿ ಒಂದು ನಾಯಿ ಇತ್ತು. ಬೌ 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 ಬೌ, ನಾರದ ಬೌ ಬೌ, ನಾನು ಕೈಲಾಶ್ ಬೌ ಬೌ. ಕೈಲಾಶ್, ಏನಾಯ್ತು ನಿನ್ನ ಗತಿ? ನಾಯಿ ಆಗ್ಬಿಟ್ಟೆ. ಬೌ ಬೌ, ಹೌದು ಹೌದು, ನಾನು 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 ನಾಯಿ ಆಗ್ಬಿಟ್ಟೆ. ಅಯ್ಯೋ ನೋಡು, ನಾನು ನಿನ್ ಚಾನ್ಸ್ ಕೊಟ್ಟಿದ್ದೆ ವೈಕುಂಠಕ್ಕೆ ಬಾ ಅಂತ, ನೋಡಿ ಏನಾಯ್ತು ನಿನ್ ಗತಿ, ನಾಯಿ ಆಗ್ಬಿಟ್ಟೆ ನೀನು. ಸೊ ಈಗ್ಲಾದ್ರೂ ಬಾ, ನಾನು ಕರ್ಕೊಂಡು ಹೋಗ್ತೇನೆ, ಇದೇ ದೇಹದಲ್ಲಿ ನಾನು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೀನಿ, ಬಾ. ಅವಾಗ ಕೈಲಾಶ್ ಅಂತಾನೆ, ಇಲ್ಲ ಇಲ್ಲ ಇಲ್ಲ, ನಾನು ಬರೋಕ್ಕಾಗಲ್ಲ, ತುಂಬಾ ಬಿಸಿ. ಅಯ್ಯೋ ನನ್ನ ಮಕ್ಕಳೆಲ್ಲ ಗೇಟ್ ಓಪನ್ ಇಡ್ತಾರೆ, ಡೋರ್ ಓಪನ್ ಇಡ್ತಾರೆ, ಕಳ್ಳರು ಬರ್ತಾರೆ. ಸೊ ನನ್ನ ಪ್ರಾಪರ್ಟಿ ಕಷ್ಟಪಟ್ಟು ನಾನು ಮನೆ ಕಟ್ಟಿದೆ ಮಕ್ಕಳಿಗೋಸ್ಕರ, ಮಕ್ಕಳು ಇದನ್ನ ಚೆನ್ನಾಗಿ ನೋಡ್ಕೊಂತ ಇಲ್ಲ. ಸೊ ನಾನು ಇದನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ಇರಬೇಕು, ಕಾಪಾಡಬೇಕು. ಸೊ ಅದಕ್ಕೆ ತುಂಬಾ ಬಿಸಿ ಇದ್ದೀನಿ, ಇಡೀ ದಿನ ಇಡೀ ರಾತ್ರಿ ಕೆಲಸ ಮಾಡ್ತಾ ಇರ್ತೀನಿ. ಸೊ ಇದು ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ. ನಾರದ್ ಹೇಳ್ತಾರೆ, ಅಯ್ಯೋ ಓಕೆ, ನೆಕ್ಸ್ಟ್ ಮುಂದೆ ಬರ್ತೀನಿ ಅಂತ ನಾರದ್ರು ಹೋಗ್ತಾರೆ. ಈಗ ತಮಗೆಲ್ಲ ಪ್ರಶ್ನೆ, ಕೈಲಾಶ ಮನುಷ್ಯನಾಗಿದ್ದ, ನಾಯಿ ಜನ್ಮ ಯಾಕೆ ಸಿಕ್ತ ಅವನಿಗೆ? ಏನ್ ಕಾರಣ ಇದ್ದಿರ್ಬೋದು ಅಂತ ಹೇಳ್ಬೋದಾ ಡಿವೋಟಿಸ್? ಯಾರು ಹೇಳಕ್ ಇಷ್ಟಪಡ್ತೀರಾ? ಏನ್ ಕಾರಣ? ಕೈಲಾಶ್ ಅವನು ನಾಯಿಯಾಗಿ ಯಾಕೆ ಹುಟ್ಟಿದ? ನಾಯಿ ದೇಹದಲ್ಲಿ ಯಾಕೆ ಹುಟ್ಟಿದ? ಹರೇ ಕೃಷ್ಣ ಪ್ರಭು, ಅವನ ಆಸೆಗಳು ಅವನ ನಾಯಿಯಾಗಿ ಹುಟ್ಲಿಕ್ಕೆ ಕಾರಣ ಆಗಿರ್ಬೋದು. ಎಂತ ಆಸೆ? ಅಂದ್ರೆ ಮನೆಯನ್ನು ನೋಡ್ಕೋಬೇಕು, ಮಕ್ಳನ್ನ ನೋಡ್ಕೋಬೇಕು ಅನ್ನೋ ಆಸೆ ಇನ್ನು ಮುಗ್ದಿಲ್ಲ. ಇನ್ನು ಅವನು ಆಸೆಯಿಂದನೇ ಸತ್ತ, ಹಂಗಾಗಿ ಅದಿನ್ನೂ ಮುಗ್ದಿಲ್ಲ, ಮತ್ತೆ ಸೊ ಹುಟ್ತಾ ಇರ್ಬೇಕು. ವೆರಿ ಗುಡ್, ವೆರಿ ಗುಡ್. ಸೊ ಆಸೆ, ಎಂತ ಆಸೆ ಇತ್ತು? ಮನೆ ನೋಡ್ಕೋಬೇಕು, ಮನೆ ಕಾಪಾಡ್ಬೇಕು, ನನ್ನ ಪರಿವಾರನ ಕಾಪಾಡ್ಬೇಕು ಅಂತ ಭಾವನೆ ಇತ್ತು. ಅದಕ್ಕೆ ಅದೇ ಪರಿವಾರದಲ್ಲಿ ಅವನು ನಾಯಿಯಾಗಿ ಹುಟ್ಟಿ ಬಂದ. ಸೊ ಯಾವ ಭಗವದ್ಗೀತೆಯ ಶ್ಲೋಕ, ಯಾವ ಶ್ಲೋಕದಲ್ಲಿ ಇದಕ್ಕೆ ಪ್ರಮಾಣ ಕೊಟ್ಟಿದ್ದಾರೆ? ಯಾರಾದ್ರೂ ಶ್ಲೋಕ ಹೇಳ್ಬೋದಾ? ಭಗವದ್ಗೀತೆಯ ಶ್ಲೋಕ ಈ ಒಂದು ತತ್ವವನ್ನ, ಅಂದ್ರೆ ಯಾವ ಆಸೆಗಳನ್ನು ಬೆಳೆಸ್ಕೊಂತೀವಿ ಅದೇ ರೀತಿ ನಮಗೆ ಮುಂದಿನ ದೇಹ ಸಿಗುತ್ತೆ ಅನ್ನೋ ತತ್ವವನ್ನ ಯಾರು, ಕೃಷ್ಣ ಯಾವ ಶ್ಲೋಕದಲ್ಲಿ ಹೇಳಿದ? ಯಾರಿಗೆ ಗೊತ್ತು? 8ನೇ ಅಧ್ಯಾಯದ ಶ್ಲೋಕ, 8ನೇ ಅಧ್ಯಾಯದ ಪ್ರಾರಂಭದಲ್ಲಿ 5-6 ಶ್ಲೋಕದಲ್ಲಿ ಕೊಡ್ತಾರೆ. ಓಕೆ, ಸೊ ನಾನು ಶ್ಲೋಕ ತೋರಿಸ್ತೀನಿ. ಈ ಶ್ಲೋಕವನ್ನ ನೀವು ಈ ವಾರ ಕಂಠಸ್ಥ ಮಾಡಬೇಕು. ಇದು ಶ್ಲೋಕ, ದಯವಿಟ್ಟು ಎಲ್ಲರೂ ಹೇಳಿ. 8.6 ಯಂ ಯಂ ವಾಪಿ ಸ್ಮರನ್ ಭಾವಂ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತ್ಯಜತ್ಯಂತೆ ಕಲೇವರಂ ತಮೇವೈತಿ ಕೌಂತೆಯ ತಂ ಏವೈತಿ ಕೌಂತೆಯ ತದಾ ತದ್ಭಾವ ಭಾವಿತಃ ಸದಾ ಸದ್ಭಾವಭಾವಿತಃ ಯಂ ಯಂ ವಾಪಿ ಸ್ಮರನ್ ಭಾವಂ, ಯಾವ ಭಾವದ ಸ್ಮರಣೆಯನ್ನು ಮಾಡ್ತೀವಿ ನಾವು ಅಂತ್ಯಕಾಲದಲ್ಲಿ, ತ್ಯಜತಿ ಅಂತೆ ಕಲೇವರಂ ತಮೇವ ಇತಿ ಕೌಂತೆಯ, ಅಂತಹ ದೇಹವನ್ನ ನಿನಗೆ ಕೊಡ್ತೀನಿ ನಾನು, ಸದಾ ತದ್ಭಾವಿತ. ಸೊ ಯಾವ ರೀತಿಯ ಸ್ಮರಣೆ, ಯಾರ ಸ್ಮರಣೆ ನಾವು ಮಾಡ್ತೀವಿ ಅಂತ್ಯ ಸಮಯದಲ್ಲಿ, ಅಂತಹ ಒಂದು ದೇಹವನ್ನು ನಾವು ಪಡೆದುಕೊಳ್ತೀವಿ, ಅಂತಹ ಯೋನಿಯಲ್ಲಿ ಹುಟ್ಟಿ ಬರ್ತೀವಿ ಅಂತ ಇಲ್ಲಿ ಹೇಳಲಾಗಿದೆ. ಅದಕ್ಕೆ ನಾವು ಈಗ ಯಾವ ಸ್ಮರಣೆಯನ್ನು ಮಾಡ್ತಾ ಇದೀವಿ? ಒಂದು ವೇಳೆ ಈ ಕ್ಷಣ ನಾವು ಸತ್ರೆ ಏನು ಸ್ಮರಣೆ ಮಾಡ್ತಾ ಇದೀವಿ, ಆ ಒಂದು ದೇಹ ನಮಗೆ ಸಿಕ್ಕುತ್ತೆ. ಅದಕ್ಕೆ ನಾವು ಯಾವಾಗಲೂ ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ರೆ
ನಮ್ಮ ಮನಸ್ಸು ಕೃಷ್ಣಮಯವಾಗಿದ್ರೆ ಮುಂದಿನ ದೇಹದಲ್ಲಿ ನಮಗೆ ಕೃಷ್ಣಲೋಕದಲ್ಲಿ ಜನ್ಮ ಸಿಗುತ್ತೆ. ಇಲ್ಲಾಂದ್ರೆ ಭೌತಿಕ ದೇಹದಲ್ಲಿ ಮತ್ತೆ ಹುಟ್ಟಿ ಬರಬೇಕು. ಓಕೆ, ಸೊ ಕೈಲಾಶ ನಾಯಿಯಾಗಿದೆ. ಯಾಕೆಂದ್ರೆ ಅವನಿಗೆ ಮನೆ ರಕ್ಷಣೆ ಮಾಡಬೇಕು ಅನ್ನೋ ಆಸೆ ಇತ್ತು. ಮೋಸ್ಟ್ಲಿ ಈ ವಿಡಿಯೋ ತೋರಿಸಿದ್ನೇನೋ ನಿಮ್ಗೆ, ಬಟ್ ಇನ್ನೊಂದ್ಸಲ ನೋಡಿ. ಈ ವಿಡಿಯೋ ತೋರಿಸಿದ್ದು ನನಗೆ ನೆನಪಿಲ್ಲ, ಬಟ್ ನೋಡಿ ಹೇಗೆ ಮ್ಯಾಥ್ಸ್, ನಾಯಿಗೆ ಮ್ಯಾಥ್ಸ್ ಗೊತ್ತು, ಮ್ಯಾಥಮೆಟಿಕ್ಸ್. All say 1, 1, 3, 5, 7, 9, and last number is 10. You, you're a good boy. Give me answer. Pick. 1 plus 1. 3 plus 2. 5 plus 1. 7 plus 1. Now, give me answer. 5 minus 2. 5 minus 1. 5 minus 4. 6 minus 3. 7 minus 4. 8 minus 4. 10 minus 3. Very good. Good. ವೆರಿ ಗುಡ್ ಬಾಯ್. ಸೊ ಈ ವಿಡಿಯೋದಿಂದ ಏನ್ ಅರ್ಥ ಆಗುತ್ತೆ? ಈ ವಿಡಿಯೋದಿಂದ ಏನ್ ಅರ್ಥ ಆಗುತ್ತೆ ನಿಮ್ಗೆ? ಪ್ರಭು ಅದೇ ಲಾಸ್ಟ್ ಬರ್ತಿದ್ದು ಕಾನ್ಶಿಯಸ್ ಇರುತ್ತೆ. ಆ ಹಳೆ ಜನ್ಮದಲ್ಲಿ ಇವನ್ ಏನಾಗಿರ್ಬೋದು? ಈ ನಾಯಿ ಇರ್ಬೋದು? ಮ್ಯಾಥ್ಸ್ ಟೀಚರ್ ಪ್ರಭು. ಮೋಸ್ಟ್ಲಿ ಮ್ಯಾಥ್ಸ್ ಟೀಚರ್ ಆಗಿರ್ಬೋದು, ಅದಕ್ಕೆ ಮ್ಯಾಥಮೆಟಿಕ್ಸ್ ಗೊತ್ತು ಅವನಿಗೆ. ಅಡಿಷನ್, ಸಬ್ಟ್ರಾಕ್ಷನ್, ನ್ಯೂಮರಿಕಲ್ಸ್ ಎಲ್ಲ ಹೇಳ್ತಾ ಇದ್ದಾನೆ. ಸೊ ಹಿಂದಿನ ಜನ್ಮದಲ್ಲಿ ಯಾವ ರೀತಿ ನಾವು ಮನೋಭಾವನೆ ಬೆಳೆಸ್ಕೊಂಡಿದ್ವಿ, ಆ ರೀತಿ ಈ ಜನ್ಮದಲ್ಲಿ ಹುಟ್ಟಿದ್ದೀವಿ. ಮುಂದಿನ ಜನ್ಮದಲ್ಲಿ ನಾವು ಈ ಜನ್ಮದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೀವಿ, ಯಾವ ಭಾವನೆ ಬೆಳೆಸ್ಕೊಂತೀವಿ, ಅದೇ ರೀತಿ ನಾವು ಮುಂದಿನ ಜನ್ಮದಲ್ಲಿ ಹುಟ್ಟಿ ಬರ್ತೀವಿ. ಸೊ ಅದಕ್ಕೆ ನಾವು ತುಂಬಾ ಎಚ್ಚರಿಕೆಯಿಂದ ಜೀವನ ಮಾಡಬೇಕು. ಓಕೆ, ಸೊ ನಾರದರು ಹೋದ್ರು, ಸ್ವಲ್ಪ ವರ್ಷದ ನಂತರ ಮತ್ತೆ ಬರ್ತಾರೆ. ನಾರದರು ನೋಡ್ತಾರೆ ನಾಯಿ ಇಲ್ಲ, ಸತ್ತೋಗಿದೆ. ಸೊ ಕೈಲಾಸನ ಗದ್ದೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಅವೆಲ್ಲೊಂದು ಹಾವು ಬರುತ್ತೆ. ನಾನು ಕೈಲಾಶ್. ಹೇ ಕೈಲಾಶ್, ಏನಾಯ್ತು? ನಾನು ಹಾವಾಗ್ಬಿಟ್ಟೆ. ಹೇಗೆ, ಎಂತ ದುರ್ಗತಿ? ಈಗ್ಲಾದ್ರು ಬಾ, ನನ್ನ ಜೊತೆ ಬಾ, ನಾನು ಕರ್ಕೊಂಡು ಹೋಗ್ತೀನಿ, ನಾನು 5 ಗಂಟೆಗೆ ಈಗ್ಲೂ ಕರ್ಕೊಂಡು ಹೋಗ್ತೀನಿ. ಬಟ್ ನಾರದ ವೆರಿ ಬಿಸಿ, ತುಂಬಾ ಬಿಸಿ. ಈ ಗದ್ದೆಯಲ್ಲಿ ಮೊಲಗಳು ಬರ್ತವೆ, ಇಲಿಗಳು ಬರ್ತವೆ, ಎಲ್ಲ ಧಾನ್ಯ ತಿಂದಾಕ್ತವೆ. ನಾನು ತುಂಬಾ ಬಿಸಿ ಇದ್ದೀನಿ, ರಕ್ಷಣೆ ಮಾಡ್ಬೇಕು. ಮಕ್ಕಳೆಲ್ಲ ಮನೇಲಿ ಆಟ ಆಡ್ತಾ ಇದ್ದಾರೆ. ಸೊ ಮನೇಲಿ ಇರ್ತಾರೆ, ಗದ್ದೆಗೆ ಬರೋದಿಲ್ಲ. ಸೊ ಗದ್ದೆ ನಾನು ನೋಡ್ಕೋಬೇಕು. ಸೊ ತುಂಬಾ ಬಿಸಿ. ಇವಾಗ ನಾರದ ಹೇಳ್ತಾನೆ, ತುಂಬಾ ಆಯ್ತಿದ. ವೆರಿ 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 ಅಪ್ಸೆಟ್ ವಾಸ್. ಎಷ್ಟೆಲ್ಲ ಚಾನ್ಸ್ ಕೊಟ್ಟೆ ನಿನಗೆ, ಇಷ್ಟು ಚಾನ್ಸ್ ಕೊಟ್ಟ ಮೇಲೆ ನೀನು ಬರೋಕ್ ರೆಡಿ ಇಲ್ಲ. ಇವತ್ತು ಪಾಠ ಕಳಿಸ್ತೀನಿ ನಿನಗೆ ಅಂತ ಮನೆ ಹೋಗ್ತಾರೆ. ಮನೆ ಹೋಗಿ ಬಾಗಿಲಿಗೆ ತಡ್ತಾರೆ. ಮಕ್ಕಳು ಬಾಗಿಲು ಓಪನ್ ಮಾಡ್ತಾರೆ. ಏನಾಯ್ತು? ನಿಮ್ಮ ಗದ್ದೆಯಲ್ಲಿ ವಿಷಭರಿತ ಒಂದು ಸರ್ಪ ಇದೆ. ಆ ಸರ್ಪ ಓಡಾಡ್ತಾ ಇದೆ. ಅದ್ರ ಹತ್ತಿರದಲ್ಲಿ ಮಕ್ಕಳು ಆಟ ಆಡ್ತಾ ಇದಾರೆ. ನಿಮ್ಮ ಮಕ್ಕಳು ಸತ್ತೋಗ್ತಾರೆ ನೋಡಿ, ಏನಾದ್ರು ಮಾಡಿ ಅಂತ ಹೇಳ್ತಾರೆ. ತಕ್ಷಣ ಕೈಲಾಶನ ಮಕ್ಕಳು ದೊಡ್ಡವರಾಗಿದ್ದಾರಲ್ಲಿ,
ಕೋಲ್ ತಗೊಂಡ್ಬರ್ತಾರೆ, ಕೋಲ್ ತಗೊಂಡ್ ರಪ 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 ಹೊಡಿತಾರೆ. ಆ ಹಾವು ಹೇಳ್ತಾರೆ, ಅಯ್ಯೋ ನಾನು ನಿನ್ ತಂದೆ ಅಪ್ಪೋ, ತಂದೆ ತಂದೆ ನಾನು ತಂದೆ, ಬಿಡಿ ಬಿಡಿ, ಹೊಡಿಬೇಡಿ ಹೊಡಿಬೇಡಿ. ಜೋರಾಗಿ ಹೊಡಿತಾರೆ, ತುಂಬಾ ಗಾಯ ಆಗುತ್ತೆ, ಪೆಟ್ಟಾಗುತ್ತೆ. ಹಾವು ಓಡ ಓಡ್- ಓಡ್- ಓಡಕ್ಕೂ ಆಗ್ಲಿಲ್ಲ. ಸೊ ಅಲ್ಲೇ ಗಾಯಗೊಂಡು ಬಿದ್ದಿತ್ತು. ಆಗ ನಾರದರು ಬರ್ತಾರೆ. ಸೊ ಕೈಲಾಶ್, ನೋಡಿ ಎಂತ ಗತಿ, ನಿನ್ನವರೇ ನಿನ್ನನ್ನ ಹೊಡೆದ್ರು, ಯಾರಿಗೋಸ್ಕರ ನೀನು ಇಷ್ಟು ಕಷ್ಟ ಪಡ್ತಾ ಇದೀಯಾ, ಯಾರಿಗೋಸ್ಕರ ನೀನು ಇಷ್ಟೊಂದು ಜನ್ಮ ಜನ್ಮ ತಗೊಂತಾ ಇದೀಯಾ, ಅವರೇ ನಿನ್ನನ್ನು ಹೊಡೆದಿದ್ದಾರೆ, ಯಾರು ನಿನ್ನವರು ನೋಡು. ಆ ನಿಜವಾಗ್ಲೂ ನಿನ್ನವ್ರು ಯಾರು? ಈ ನಿಮ್ ಮಕ್ಕಳಲ್ಲ, ನಿನ್ನ ಮೊಮ್ಮಕ್ಕಳಲ್ಲ, ಯಾರು ನಿನ್ನವರಲ್ಲ. ಅದು ನಿನ್ನ ಭಾವನೆ ಅಷ್ಟೇ. ನೀನ್ ಅವ್ರಿಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಾ ಅಂತ ನೀನು ತಿಳ್ಕೊಂತಿದ್ದ, ಆದ್ರೆ ಅವ್ರಿಗೆ ಒಂಚೂರು ಕೃತಜ್ಞತೆ ಕೂಡ ಇಲ್ಲ ಇದ್ರ ಬಗ್ಗೆ. ಸೊ ಅದೇ ಭಗವಂತ, ನೀನು ಎಲ್ಲೇ ಇದ್ರು, ಎಷ್ಟೇ ದೂರ ಹೋಗಿದ್ರು, ಭಗವಂತ ನಿನ್ನನ್ನ ನೆನೆಸ್ಕೊಂತ ಇದ್ದಾನೆ, ನಿನ್ನನ್ನ ಕರ್ಕೊಂಡ್ ಬರೋದಕ್ಕೆ ಹೇಳ್ತಾ ಇದ್ದಾನೆ, ಅವಕಾಶ ಕೊಡ್ತಾ ಇದ್ದೀನಿ, ಬಾ ಈಗ ಅಂತ ಹೇಳ್ತಾರೆ. ಆಗ ಹಾವಿಗೆ ಪ್ರಜ್ಞೆ ಬಂತು. ಹೇಳ್ತೆ, ಆಯ್ತು ನಾನು ಬರ್ತೀನಿ, ನಿಮ್ಮ ಅನುಗ್ರಹ ನನ್ನ ಮೇಲೆ ಇರುವ ಕಾರಣದಿಂದ ನನಗೆ ಇನ್ನೊಂದು ಅವಕಾಶ ಸಿಗ್ತಾ ಇದೆ, ಈಗ ನಾನು ಖಚಿತವಾಗಿ ಬರ್ತೀನಿ ಅಂತ ಹೇಳ್ತಾರೆ. ಆಗ ನಾರದರ ಕೃಪೆಯಿಂದ ಆ ಹಾವಿಗೆ ಮತ್ತೆ ಮನುಷ್ಯ ದೇಹ ಸಿಕ್ಕುತ್ತೆ. ಆ ಮನುಷ್ಯ ದೇಹದಲ್ಲಿ ಅವನು ಭಗವಂತನ ನಾಮಸ್ಮರಣೆಯನ್ನ ಮಾಡಿ ಭಗವದ್ಭಕ್ತಿಯನ್ನ ಪ್ರಾಪ್ತಿ ಮಾಡಿಕೊಂಡು ಭಗವದ್ಧಾಮಕ್ಕೆ ಮರಳಿ ಹೋಗ್ತಾನೆ. ಸೊ ಇಂತಹ ಒಂದು ಅಪಾರವಾದ ಕೃಪೆ, ನಾರದಮುನಿಯ ಕೃಪೆ ಮತ್ತು ಭಗವಂತನ ಕೃಪೆ. ನಮ್ಮ ಜೀವಾತ್ಮಗಳು ಈ ಭೌತಿಕ ಜಗತ್ತಿನಲ್ಲೇ ಇರಲು ಬಯಸ್ತವೆ. ಭಗವಂತ ಎಷ್ಟೊಂದು ಚಾನ್ಸ್ ಕೊಡ್ತಾ ಇದ್ದಾನೆ, ಪದೇ 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 ಚಾನ್ಸ್ ಕೊಡ್ತಾ ಇದ್ದಾನೆ. ಆದ್ರೆ ಎಲ್ಲ ಚಾನ್ಸಸ್ ಅನ್ನು ನಾವು ಧಿಕ್ಕರಿಸಿ ಭೌತಿಕ ಚಟುವಟಿಕೆಗಳಲ್ಲಿಯೇ ತೊಡಗಿದ್ದೀವಿ. ರೈಟ್. ಸೊ ನಾರದ ಮುನಿಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅರ್ಜೆಂಟ್, ಈಗ ಬಾ ಅಂದ್ರೆ ತಕ್ಷಣ ಹೋಗೋದಕ್ಕೆ ರೆಡಿ ಇರಬೇಕು. ಅಷ್ಟು ಅರ್ಜೆಂಟ್ ಅಲ್ಲಿ ನಾರದ ಮುನಿಗಳು ಕೈಲಾಶ್ ಹೇಳ್ತಾ ಇದ್ರು. ಕೈಲಾಶ್ಗೆ ಅರ್ಥನೇ ಆಗ್ತಾ ಇದೆ. ರೈಟ್. ಸೊ ಫೈನಲಿ ಕೈಲಾಶ್ಗೆ ಪ್ರಜ್ಞೆ ಬಂತು. ಲಾತೋಂಕ ಭೂತ್ ಬಾತೋನ್ಸನಿ ಅಂತ, ಕೆಲವರಿಗೆ ಲಾಠಿ ಪ್ರಹಾರನೇ ಬೇಕು, ಕಷ್ಟಗಳು ಬೇಕು. ಕಷ್ಟ ಬಂದಾಗ ಅವರು ಭಗವಂತನ ಹತ್ರ ಬರ್ತಾರೆ, ಎಲ್ಲ ಚೆನ್ನಾಗಿದ್ರೆ ಭಗವಂತನ ಹತ್ರ ಬರೋದಿಲ್ಲ. ಕೆಲವರಿಗೆ ಲಾತೋಂಕ ಭೂತ್ ಬಾತೋನ್ಸನಿ ಅಂತ, ಲಾಠಿ ಸೇಮ ಅಂತ. ಸೊ ಅಂತವ್ರಿಗೆ ಹೊಡೆದೇ ಬಿಸ್ತಾನೆ ದೇವರು. ಆದ್ರೆ ಬುದ್ಧಿವಂತರು ಕೇಳಿದ ಮೇಲೆ ಬಂದ್ಬಿಡ್ತಾರೆ, ಬರ್ಬೇಕಾ, ಬಂದೆ ಬಂದೆ ಅಂತ ಹೇಳ್ತಾರೆ. ಇವನ್ ತಮ್ಮೆಲ್ಲರಿಗೂ ಒಂದು ಪ್ರಶ್ನೆ. ಸೊ ಫಸ್ಟ್ ಟೈಮ್ ನಾರದ ಮುನಿಗಳು ಬಂದಾಗ ಈ ಕೈಲಾಸನಿಗೆ ಹೊಸ ಮದುವೆ ಆಗಿತ್ತು, ಎಷ್ಟು ಸಂಸಾರ ಸ್ಟಾರ್ಟ್ ಮಾಡಿದ್ದ. ಸೊ ಅವನು ವೈಕುಂಠಕ್ಕೆ ಹೋದ್ರೆ ಏನಾದ್ರು ತಪ್ಪಾಗಿರ್ತಿತ್ತ ಅದರಲ್ಲಿ? ಪ್ರಭು, ಅರ್ಥ ಆಗ್ಲಿಲ್ಲ ಪ್ರಭು ಕ್ವಶನ್. ಫಸ್ಟ್ ಟೈಮ್ ನಾರದ ಮುನಿಗಳು ಬಂದಾಗ ಕೈಲಾಸ ಇನ್ನು ಜಸ್ಟ್ ಮದುವೆ ಆಗಿದ್ದ, ಸಂಸಾರದಲ್ಲಿದ್ದ. ನಾರದ ಮುನಿಗಳು ಬಂದು ಕೇಳಿದ್ರು, ಬಾ ವೈಕುಂಠಕ್ಕೆ ಅಂತ. ಆ ಸಮಯದಲ್ಲಿ ಕೈಲಾಸ ವೈಕುಂಠಕ್ಕೆ ಹೋಗೋ ತೀರ್ಮಾನ ಮಾಡಿ ಏರೋಪ್ಲೇನ್ ಹತ್ತಿ ಹೋಗಿದ್ರೆ ಏನಾದ್ರು ತಪ್ಪಾಗಿರ್ತಿತ್ತ ಅದರಲ್ಲಿ? ಹರೇ ಕೃಷ್ಣ ಪ್ರಭು, ಅಂದ್ರೆ ತನ್ನನ್ನೇ ನಂಬಿ ಬಂದ ತನ್ನ ಹೆಂಡತಿಯನ್ನು ಬಿಟ್ಟು ಹೋಗುವುದು ಇಲ್ಲ ತಪ್ಪಾಗಬಹುದಿತ್ತೇನೋ. ಓಕೆ. ಸೊ ನಿಮ್ಮ ಅನಿಸಿಕೆ ಪ್ರಕಾರ ಜಸ್ಟ್ ತನ್ನ ಮೇಲೆ ನಿರ್ಭರರಾದಂತ ಹೆಂಡತಿ ಬಿಟ್ಟು ಹೋಗೋದು ತಪ್ಪಾಗಿರ್ಬೇಕು. ಓಕೆ, ಬೇರೆಯವ್ರು ಯಾವ್ದು ಅನಿಸಿಕೆ? ಹೆಂಡತಿಯನ್ನು ಕರ್ಕೊಂಡು ಹೋಗ್ಬೋದಿತ್ತೇನೋ. ಹಾ, ಈಗ ನೀವು ಸ್ವಲ್ಪ ಹತ್ರ ಬರ್ತಾ ಇದ್ದೀರಾ. ಹೆಂಡತಿಯನ್ನು ಕರ್ಕೊಂಡು ಹೋಗೋದಿತ್ತು ಅಂತ ಹೇಳ್ತೀರಾ. ಸೊ ಬರೀ ಗಂಡ ಮಾತೆ ಹೋದ್ರೆ ಹೆಂಡತಿ ಚಾನ್ಸ್ ಸಿಗುತ್ತಾ ಇಲ್ವೋ? ಸಿಗತ್ತೆ ಪ್ರಭು. ಸಿಗುತ್ತಲ್ವ? ಸೊ ಫಸ್ಟ್ ಗಂಡ ಹೋದ್ರೆ ಆ ನಂತರ ಹೆಂಡತಿಗೂ ಚಾನ್ಸ್ ಸಿಗುತ್ತೆ, ಇಂದು ಅಥವಾ ನಾಳೆ ಅವಳು ಕೂಡ ಚಾನ್ಸ್ ಸಿಗುತ್ತೆ. ಸೊ ಹೋಗೋದ್ರಲ್ಲಿ ಫಸ್ಟ್ ನೀವು ತಪ್ಪು ಅಂತ ಹೇಳಿದ್ರಿ, ನಂತರ ನೀವು ಹೇಳ್ತಾ ಇದ್ದೀರಾ ಓಕೆ ಹೆಂಡತಿಯನ್ನು ಕರ್ಕೊಂಡು ಹೋಗ್ಬೋದಿತ್ತು ಅಂತ, ಸಹ ಕುಟುಂಬ ಸಮೇತ ಹೋಗ್ಬೋದಿತ್ತು. ಓಕೆ, ಥ್ಯಾಂಕ್ ಯು. ಬೇರೆ ಯಾರ್ದಾದ್ರು ಅನಿಸಿಕೆ ಇದೆಯಾ? ಹೋಗ್ಬೇಕಿತ್ತು ಪ್ರಭು. ಹೋಗ್ಬೇಕಿತ್ತಲ್ಲ. ರೈಟ್. ಸೊ ಹೋಗತ್ತೆ, ಅವನು ಚಾನ್ಸ್ ಕಳ್ಕೊಂಡ್ಬಿಟ್ಟ, ಮಕ್ಕಳು ಬದಲಾಗ್ಲಿಲ್ಲ. ಈಗ ಒಂದು ವಿಡಿಯೋ ತೋರಿಸ್ತೀನಿ ಇಲ್ಲಿ. ಸಂತ ತುಕಾರಾಮ್ ಮಹಾರಾಜರು ಹೇಗೆ ವೈಕುಂಠಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ಇದು ಮರಾಠಿ ವಿಡಿಯೋ, ಬಟ್ ನಿಮ್ಗೆ ಅರ್ಥ ಆಗುತ್ತೆ.
ತುಂಬಾ ಹಳೆಯ ವಿಡಿಯೋ, 100 ವರ್ಷ ಹಿಂದಿನ ಪಿಕ್ಚರ್ ಇದು. 1917 ಅಲ್ಲಿ ಮಾಡಿದ ಪಿಕ್ಚರ್. ತುಂಬಾ ಭಾವಪೂರ್ಣವಾಗಿದೆ ಇದು. पांडुरंगा तिला सुखी ठेव. पांडुरंगा आता तुम्हा सर्वांना माझं शेवटचं एकच सांगणं आहे की सुखी संसारी असावे, चित्त परब्रह्मे ठेवावे. ತುಕಾರಾಮರು ಹೇಳ್ತಾ ಇದ್ದಾರೆ, ನೀವು ಜಗತ್ತಿನಲ್ಲಿ ಸುಖವಾಗಿರ್ರಿ, ಆದ್ರೆ ಮನಸ್ಸು ಪರಬ್ರಹ್ಮ ಕೃಷ್ಣನಲ್ಲಿ ಇರ್ಲಿ ಅಂತ. अखंड नाम हा परब्रह्म गाठण्याचा माझ्या अनुभवाचा ಅಖಂಡ ನಾಮ, ಸದೈವ ಹರಿನಾಮ ತಗೊಂಡು एकच अगदी सोपा मार्ग आहे. त्यानं ईश्वरावरील श्रद्धा अचल होते, चित्त शुद्ध होते. स्वैर संचारी मनाला ईश्वरी प्रेमाखेरीज कशानंही वेसण घालता येत नाही. ಮನಸ್ಸನ್ನ ನಿಯಂತ್ರಿಸೋದಕ್ಕೆ ಭಗವಂತ ನಾಮವೇ ಒಂದು ದಾರಿ. मनाच्या या प्रेममय अवस्थेला एकविध भाव म्हणतात. अखंड नामोच्चारानं हा एकविध भाव आपल्या अंतःकरणात उत्पन्न करून परमेश्वर प्राप्ती करून घेता येते. आणि मग मुखी नाम, हाती मोक्ष, ऐशी साक्ष बहुत ಮುಖದಲ್ಲಿ ನಾಮ ಇರಬೇಕು, ಹಸ್ತದಲ್ಲಿ ಮೋಕ್ಷ ಇರ್ತದೆ. तांची अवघे लाभ होती या चिंतने, नाम संकीर्तने गोविंदाच्या. हा हा हा. पैलाले हरी शंख चक्र शोभे करी, शंख ವೈಕುಂಠ ವಿಮಾನ ಬರ್ತಾ ಇದೆ. चक्र शोभे करी, शंख चक्र शोभे करी. करुण येतो फडकारे, नाभी नाभी म्हणे त्वरे, नाभी म्हणे त्वरे, नाभी नाभी म्हणे त्वरे. मुकुट कुंडलांच्या दीप्ती तेजे लोपला गबसती, लोपला गबसती तेजे लोपला गबसती. मेघ श्याम वर्ण हरी, मोती डोळस साजिरी, डोळस साजिरी, मोती डोळस साजिरी. चतुर्भुज वैजयंती, गळामाळ हे रुळती, गळामाळ हे रुळती, गळामाळ ವೈಜಯಂತಿ ಮಾಲಾ. पीतांबर झळके कैसा, उजळल्या दाही दिशा, उजळल्या दाही दिशा, उजळल्या दाही दिशा. तुका झाला से संतुष्ट, घरा आले वैकुंठ पीठ, आले वैकुंठ पीठ, घरा आले वैकुंठ पीठ. पांडुरंग हरी जय जय पांडुरंग, जय जय पांडुरंग हरी, जय जय पांडुरंग हरी, जय जय पांडुरंग. ವೈಕುಂಠ ನೋಡಿ, ವೈಕುಂಠ ಏರೋಪ್ಲೇನ್. पांडुरंग आम्ही जातो आमच्या गावा, आमचा राम राम जावा, राम राम जावा, आमचा राम राम जावा. आम्ही जातो आमच्या ನಾನು ಹೋಗ್ತಾ ಇದ್ದೀನಿ, ನನ್ನ ಲೋಕಕ್ಕೆ ಹೋಗ್ತಾ ಇದ್ದೀನಿ, ನಿಮಗೆಲ್ಲ ರಾಮ್ ರಾಮ್ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. गावा, आमचा राम राम जावा, राम राम जावा, आमचा राम राम जावा. तुमची आमची हेची भेटी, येथून या जन्मती, येथून या जन्मतुटी, येथून या जन्मतुटी. आता असो द्यावी दया तुमच्या, लागत से पाया, लागत से पाया तुमच्या, लागत से ನಿಮ್ಮೆಲ್ಲರಿಗೂ ನಮಸ್ಕಾರ. ಮತ್ತೆ ನಿಮ್ಮ ಭೇಟಿ ಆಗೋದಿಲ್ಲ, ನಾನು ಹೋಗ್ತಾ ಇದ್ದೀನಿ ನಾನು ಅಂತ ಹೇಳಿ. पाया. येतान यथानी कोणी विठ्ठल विठ्ठल बोलावानी, विठ्ठल बोलावानी, विठ्ठल विठ्ठल बोलावानी. रामकृष्ण मुखी बोला, तुका जातो वैकुंठाला, जातो ಇವ್ರು ಯಾರು ಓಡ್ ಬಂದವರು? बोलावानी, विठ्ठल विठ्ठल
ವೈಟ್ रामकृष्ण मुखी बोला तुका जातो वैकुंठाला जातो वैकुंठाला तुका जातो पांडुरंग हरे 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 ಒಳ್ಳೆ ಮೂವಿ. ಸುಮಾರು 3 ಗಂಟೆದು ಫಿಲ್ಮ್ ಇದು. ತುಂಬಾ ಪವರ್ಫುಲ್ ಆಗಿದೆ ಮೂವಿ. ಅದೇ ರೀತಿ ನಾವು ಭಕ್ತ ಕನಕದಾಸ ಪುರಂದರದಾಸರದ್ದು ಕಥೆಗಳಿದೆ, ಅದು ಮೂವಿ ಇದೆ. ಸೊ ಈ ರೀತಿ ಆಕ್ಚುಲಿ ಆಕ್ಟರ್ ಯಾರು ಆಕ್ಟ್ ಮಾಡಿದಾರಲ್ಲ, ಇದು ಫಸ್ಟ್ ಅಂಡ್ ಲಾಸ್ಟ್ ಮೂವಿ ಅಂದ್ರೆ. ಈ ಮೂವಿ ಆಕ್ಟ್ ಮಾಡಿದ್ಮೇಲೆ ಎಷ್ಟು ಅವರು ತುಕಾರಾಮ್ ಅವರ ಲೈಫ್ ಜೀವನ ಚರಿತ್ರೆ ಇಂಪ್ರೆಸ್ ಆದ್ರೆ ಅವ್ರು ಸನ್ಯಾಸ ಸ್ವೀಕರಿಸಿದ್ರು. ಅವ್ರ ಲಾಸ್ಟ್ ಮೂವಿ. ಈ ರೀತಿ ತುಕಾರಾಮ್ ಮಹಾರಾಜರು ಆಕ್ಚುಲಿ ವೈಕುಂಠಕ್ಕೆ ಹೋದ್ರು, ಈ ದೇಹದಲ್ಲೇ ಹೋದ್ರು. ಅವ್ರದ್ದು ಸಮಾಧಿಯಲ್ಲೂ ಇಲ್ಲ, ಇದೇ ದೇಹದಲ್ಲಿ. ಅಂದ್ರೆ ಅವರ ದೇಹ ಚಿನ್ಮಯವಾಗಿತ್ತು, ಸ್ಪಿರಿಚುವಲೈಸ್ ಆಗಿತ್ತು. ಅಂತ ದೇಹದಲ್ಲಿ ಅವರು ವೈಕುಂಠಕ್ಕೆ ಹೋಗ್ಬಿಟ್ರು. ಎಲ್ಲರ ಮುಂದೆ ಕಣ್ಣು ಮುಂದೆನೆ ಹೋಗ್ಬಿಟ್ರು. ಸೊ ಮುಂದಿನ ತಿಂಗಳು ಪುಣೆ ಹತ್ರ ಒಂದು ಸ್ಥಳ ಇದೆ, ಅದು ತುಕಾರಾಮ್ ಮಹಾರಾಜರ ಸ್ಥಳ. ಅಲ್ಲಿಂದ ಅವರು ಹೊರಟ್ರಂತೆ. ಸೊ ಆ ದಿನ ಅಲ್ಲಿ ಒಂದು ಮಹಾ ಉತ್ಸವ ಆಗುತ್ತೆ, ಲಕ್ಷ ಲಕ್ಷ ಜನ ಬರ್ತಾರಂತೆ ಪೂಜೆ ಸಲ್ಲಿಸೋದಕ್ಕೆ. ಮತ್ತೆ ತುಕಾರಾಮ್ ಮಹಾರಾಜ ನೆನಪಿನಲ್ಲಿ ಸುಮಾರು 200 ಕಿಲೋಮೀಟರ್ ಪೂನಾದಿಂದ ಅವರು ಪಂಢರಪುರಕ್ಕೆ ನಡ್ಕೊಂಡು ಹೋಗ್ತಾರೆ. ಸೊ ಅದು ನೆಕ್ಸ್ಟ್ ಒಂದು ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ, ಆಷಾಢ ಮಾಸದಲ್ಲಿ. ಸೊ ಈ ರೀತಿ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ, ಅವ್ರ ಹೆಂಡತಿ ತುಕಾರಾಮ್ ಕೇಳಿದ್, ನಾನು ಹೋಗ್ತಾ ಇದ್ದೀನಿ, ನೀನು ಬಾ ಅಂತ. ಹೆಂಡತಿ ಹೇಳ್ತಾಳೆ, ಇಲ್ಲ ನಾನು ತುಂಬಾ ಬಿಸಿ, ನಮ್ಗೆ ಎಮ್ಮೆ ನೋಡ್ಕೋಬೇಕು, ಹಸು ನೋಡ್ಕೋಬೇಕು, ಮನೆ ನೋಡ್ಕೋಬೇಕು, ನೀ ಹೋಗು ಅಂತ. ಹೆಂಡತಿ ತಿಳ್ಕೊಂತ ಇದ್ದು ಮೋಸ್ಟ್ಲಿ ಸುತ್ತಾಡ್ಕೊಂಡ್ ಬಂದ್ಬಿಡ್ತಾರೆ, ವೈಕುಂಠಕ್ಕೆ ಹೋಗ್ತಾರೆ ಅಂತ. ಬಟ್ ಆಕ್ಚುಲಿ ನಿಜವಾಗ್ಲೂ ವೈಕುಂಠ ಏರೋಪ್ಲೇನ್ ಬಂತು, ಅವ್ರು ಹೋಗ್ತಾ ಇದ್ರು, ಗರುಡ ವಾಹನ ಬಂದಿತ್ತು, ಹೋಗ್ತಾ ಇದ್ರು. ಅವಾಗ ಅವಳಿಗೆ ಅರಿವತ್ತು, ನಿಜವಾಗ್ಲೂ ಹೋಗ್ತಾ ಇದಾರೆ ಅಂತ. ಓಡೋಡ್ ಬರ್ತಾಳೆ, ಚಾನ್ಸ್ ಕೊಟ್ಟಿದ್ರು ನನ್ಗೆ, ನಾನು ಬಿಟ್ಬಿಟ್ಟು ನಾನು ಸ್ವೀಕರಿಸ್ಲಿಲ್ಲ ಅಂತ ಅವಳು ಲ್ಯಾಮೆಂಟ್ ಮಾಡ್ತಾ ಇದ್ಲು, ಪಶ್ಚಾತ್ತಾಪ ಪಡ್ತಾ ಇದ್ಲು. ಇದ್ರ ಅರ್ಥ ಏನು? ಸೊ ಯಾವಾಗ ನಮಗೆ ಚಾನ್ಸ್ ಸಿಕ್ಕುತ್ತೆ ಯಾವಾಗ ನಾವು ರೆಡಿ ಇರ್ಬೇಕು. ಲೆಟ್ಸ್ ಗೋ. ನಮ್ಮ ಹಿಂದೆ ಜನರು ಯಾರ್ಯಾರು ಕನೆಕ್ಟ್ ಆಗಿದ್ದಾರೆ, ಭಗವಂತ ಅವರಿಗೆಲ್ಲ ಅವಕಾಶ ಕೊಡ್ತಾನೆ, ಅವರನ್ನ ಕೂಡ ಕರ್ಕೊಂಡ್ ಬರ್ತಾನೆ. ಮತ್ತೆ ಯಾರು ಅವ್ರ ಪಾಲನೆ ಮಾಡ್ತಾರೆ, ಭಗವಂತನೇ ಮಾಡ್ತಾನೆ. ರೈಟ್? ನಾವಿದ್ದಾಗ ಕೂಡ ಅವನೇ ಮಾಡ್ತಾ ಇದ್ದಾನೆ, ನಾವು ಇಲ್ಲದೇ ಇದ್ದಾಗ ಕೂಡ ಭಗವಂತನೇ ಪಾಲನೆ ಪೋಷಣೆಯನ್ನ ಮಾಡ್ತಾನೆ. ಸೊ ಈ ರೀತಿ ಕೈಲಾಸ ಪೋಸ್ಟ್ಪೋನ್ ಮಾಡ್ತಾ ಇದ್ದ ಫೈನಲಿ ನಾರದ ಮುನಿಗಳ ಅನುಗ್ರಹದಿಂದ ವೈಕುಂಠಕ್ಕೆ ಹೋಗಕ್ಕೆ ರೆಡಿ ಆದ. ಸೊ ನಾವು ಕೂಡ ಈ ಜಗತ್ತಿನಲ್ಲಿ ಸಾಕಷ್ಟು ಕೆಲಸಗಳಿವೆ, ಮತ್ತೆ ಸೊ ಸಾಕಷ್ಟು ಜವಾಬ್ದಾರಿಗಳಿವೆ. ಆದ್ರೆ ನಮ್ಮ ಮುಖ್ಯ ಜವಾಬ್ದಾರಿ ಅಂದ್ರೆ ಭಗವಂತನ ಸೇವೆ. ಅದು ಟಾಪ್ ಪ್ರಯಾರಿಟಿ ಇರಬೇಕು. ಚಾಂಟಿಂಗ್ ಮಾಡೋದು, ಭಗವಂತನ ಸೇವೆ ಮಾಡೋದು, ಭಗವದ್ಗೀತೆ ಓದೋದು, ದೇವಸ್ಥಾನಕ್ಕೆ ಹೋಗಿ ಸೇವೆ ಸಲ್ಲಿಸೋದು, ಇದು ನಮ್ಮ ಟಾಪ್ ಪ್ರಯಾರಿಟಿ ಆಗ್ಬೇಕು. ಇದೆಲ್ಲ ಆದ್ಮೇಲೆ ಬೇರೆ ಜವಾಬ್ದಾರಿಗಳು. ಯಾಕಂದ್ರೆ ದಿಸ್ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಹ್ಯೂಮನ್ ಬೀಯಿಂಗ್. ನಮ್ಮ ಮನುಷ್ಯ ಜನ್ಮದ ಮೊದಲ ಒಂದು ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಆತ್ಮ ಸಾಕ್ಷಾತ್ಕಾರ. ಅದು ಆದ್ಮೇಲೆ ಬೇರೆ ಜವಾಬ್ದಾರಿಗಳು ಮಾಡ್ಬೇಕು. ಬೇರೆ ಜವಾಬ್ದಾರಿಯೆಲ್ಲ ಮಾಡಿ ಆಧ್ಯಾತ್ಮಿಕಕ್ಕೆ ಸಮಯ ಸಿಗ್ಲಿಲ್ಲ ಅಂದ್ರೆ ಎಲ್ಲ ವೇಸ್ಟ್. ಶ್ರಮ ಏವಹಿ ಕೇವಲಂ. ಅದಕ್ಕೆ ಕೈಲಾಸನ ಜೀವನದಿಂದ ನಾವು ಏನ್ ಪಾಠ ಕಲಿಬೇಕಂದ್ರೆ, ಸ್ಪಿರಿಚುವಲ್ ಲೈಫ್ ನ ಟಾಪ್ ಪ್ರಯಾರಿಟಿಯಾಗಿ ನಾವು ತಗೋಬೇಕು, ನಾವು ಕಾಂಪ್ರಮೈಸ್ ಮಾಡಬಾರ್ದು ಅನ್ನೋದೊಂದು ಮುಖ್ಯವಾದ ಪಾಠ ಇವತ್ತು ನಾವು ಕಲ್ತಿದ್ದೀವಿ. ಓಕೆ, ಹರೇ ಕೃಷ್ಣ. ಸೊ ಇಲ್ಲಿ ನನ್ನ ಕ್ಲಾಸ್ ಮುಗಿಸ್ತೀನಿ. ಯಾರ್ದಾದ್ರೂ ಏನು ಪ್ರಶ್ನೆ ಇದ್ರೆ ಒಂದು ಪ್ರಶ್ನೆ ಕೇಳ್ಬೇಕು. ಪ್ರಭು ಹರೇ ಕೃಷ್ಣ. ಪ್ರಭು ಅದೇ ಅಂದ್ರೆ ಇವಾಗ ಫಿಕ್ಸ್ಡ್ ರೌಂಡ್ಸ್ ಏನೇನೈತೆ ಅದ ನಾವು ಮಾಡ್ಬೇಕು ಅಂತ ಅಲ್ವಾ ಪ್ರಭು? ಇವಾಗ ನಾವು ಏನ್ ಫಿಕ್ಸ್ ಆಗಿರ್ತೀವಿ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಅಲ್ವಾ ಪ್ರಭು? ಅದು ಎಸ್, ಅದು ದಟ್ ಇಸ್ ರೂಲ್. ಬಟ್ ವಿ ಶುಡ್ ಕೀಪ್ ಕೃಷ್ಣ ಇಸ್ ಟಾಪ್ ಪ್ರಯಾರಿಟಿ ಆಫ್ ಲೈಫ್. ನಾವು ಏನೇ ಮಾಡಿದ್ರು ಅದರಲ್ಲಿ ಫಸ್ಟ್ ಟಾಪ್ ಪ್ರಯಾರಿಟಿ ಕೃಷ್ಣ. ಅದರಲ್ಲಿ ಮೇನ್ ಚಾಂಟಿಂಗ್ ಇಸ್ ಫಸ್ಟ್ ಪ್ರಯಾರಿಟಿ. ದೆನ್ ಎನಿ ಅದರ್ ಸರ್ವಿಸ್ ವಿಚ್ ವಿ ಹ್ಯಾವ್. ಏನಾದ್ರು ಸರ್ವಿಸ್ ಕೊಟ್ಟಿದ್ರೆ ಅದು ಪ್ರಯಾರಿಟಿ ತಗೋಬೇಕು. ನಮ್ಮ ಜೀವನದಲ್ಲಿ ಕೃಷ್ಣನನ್ನ ಟಾಪ್ ಪ್ರಯಾರಿಟಿ ಇಟ್ಕೋಬೇಕು ನಾವು, ನಂತರ ಬೇರೆ ಪ್ರಯಾರಿಟೀಸ್ ತಗೋಬೇಕಾಗುತ್ತೆ. ರೈಟ್? ಸೊ ಕೃಷ್ಣನ ಸೇವೆ, ಕೃಷ್ಣನ ನಾಮ ಜಪ, ಕೃಷ್ಣನ ಸಾಧನೆ, ಗೀತಾ ಓದುವುದು, ಸೇವೆ ಮಾಡುವುದು ಟಾಪ್ ಪ್ರಯಾರಿಟಿ ಆಗಿರ್ಬೇಕು.
ನಂತರ ಬೇರೆ ಜವಾಬ್ದಾರಿಗಳನ್ನ ನಾವು ಅಡ್ಜಸ್ಟ್ ಮಾಡಬೇಕು. ಸೊ ದಟ್ ಇಸ್ ಅ ಸೀರಿಯಸ್ ಡಿವೋಟಿ. ಸೀರಿಯಸ್ ಡಿವೋಟಿ ಅಂದ್ರೆ ಕೃಷ್ಣನ ಟಾಪ್ ಪ್ರಯಾರಿಟಿ ಇಟ್ಕೊಂಡಿದ್ದಾನೆ. ನಾಟ್ ಸೀರಿಯಸ್ ಡ್ಯೂಟಿ ಅಂದ್ರೆ ನಾನು ಜಾಬ್ ಮಾಡಬೇಕು, ಓ ಸಂಸಾರ, ಇದು ಅದು, ದಟ್ ಟಾಪ್ ಪ್ರಯಾರಿಟಿ. ಟೈಮ್ ಸಿಕ್ಕರೆ ಚಾಂಟಿಂಗ್ ಮಾಡ್ತೀನಿ, ಟೈಮ್ ಸಿಕ್ಕರೆ ಕ್ಲಾಸಿಗೆ ಬರ್ತೀನಿ. ಅದರ ಅರ್ಥ ಏನು ಸೀರಿಯಸ್ ಆಗಿಲ್ಲ, ಏನು ಸೀರಿಯಸ್ ಆಗಬೇಕು ಅಂತ. ಕರೆಕ್ಟ್. ಸೊ ಸೀರಿಯಸ್ ಡ್ಯೂಟಿ ಅಂಡ್ ನಾಟ್ ಸೀರಿಯಸ್ ಡ್ಯೂಟಿ, ಅದು ಪ್ರಯಾರಿಟೀಸ್ ರಿವರ್ಸ್ ಇರುತ್ತೆ, ಅಪೋಸಿಟ್ ಇರುತ್ತೆ. ಇಬ್ಬರು ಡ್ಯೂಟೀಸ್, ಇಬ್ರು ಭಕ್ತರೆ, ಬಟ್ ಒಬ್ರು ಸೀರಿಯಸ್ ಆಗಿದ್ದಾರೆ, ಇನ್ನೊಬ್ರು ಅಷ್ಟು ಸೀರಿಯಸ್ ಆಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಎಸ್ ಪ್ರಭು, ಎಸ್ ಪ್ರಭು, ಅರ್ಥ ಆಯ್ತು ಪ್ರಭು. ಪ್ರಭು ಆ ಕ್ಲಿಪ್ ಶೇರ್ ಮಾಡಿ ಪ್ರಭು ನನಗೆ. ಶೇರ್ ಮಾಡ್ತೀನಿ. ಹರೇ ಕೃಷ್ಣ. ಡಿವೋಟೀಸ್ ಯಾರ್ಕನ ಡೌಟ್ಸ್ ಇದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬೋದು, ಇಲ್ಲ ಚಾಟ್ ಬಾಕ್ಸ್ ಅಲ್ಲೂ ಹಾಕ್ಬೋದು. ಪ್ರಭುಗಳಿಗೆ ಟೈಮ್ ಆಗ್ತಿದೆ. ಓಕೆ, ವಿಡಿಯೋ ಕಳಿಸಿದೆ ನಾನು. ಓಕೆ 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 ಪ್ರಭು. ಹರೇ ಕೃಷ್ಣ. ಸೊ ತಾವೆಲ್ಲರೂ ಭಕ್ತಿ ಸೇವೆಯನ್ನು ಮುಂದುವರಿಸಿ, ಪ್ರತಿದಿನ ನಿಯಮಿತವಾಗಿ ಚಾಂಟಿಂಗ್ ಮಾಡಿ, ನಿಯಮಿತವಾಗಿ ಪುಸ್ತಕ ಓದಿ, ಮತ್ತೆ ವೀಕ್ಲಿ ಪ್ರೋಗ್ರಾಮ್ ಕ್ಲಾಸಸ್ನ ಅಟೆಂಡ್ ಆಗಿ, ಸೊ ಸಾಧ್ಯವಾದರೆ ಏನಾದರೂ ಸೇವೆ ಕೂಡ ಮಾಡಿ. ಈ ರೀತಿ ನಿಮ್ಮ ಭಕ್ತಿ ದಿನ ಮುಂದುವರಿಸಿ. ಎಸ್ ಪ್ರಭು. ಪ್ರಭು ಚಾಟ್ ಬಾಕ್ಸ್ ಅಲ್ಲಿ ಪವಿತ್ರ ಮಾತಾಜಿಯವರು ಒಂದು ತುಳಸಿ ಹಾರ ಹಾಕ್ಲಿಕ್ಕೆ ರೂಲ್ಸ್ ಏನಿದೆ ಅಂತ, ಕೊರಳಲ್ಲಿ ತುಳಸಿ ಮಾಲೆ, ಕಂಠಿ ಮಾಲೆ ಹಾಕ್ಬೇಕಂದ್ರೆ, ಸೊ ನಾವು ವೈಯಕ್ತಿಕವಾಗಿ ಯಾವುದೇ ಅಂದ್ರೆ ಮಾಂಸ, ಮೊಟ್ಟೆ, ಮೀನು, ಟೀ, ಕಾಫಿ ಇದನ್ನೆಲ್ಲ, ಈರುಳ್ಳಿ, ಬೆಳ್ಳುಳ್ಳಿ ಇದನ್ನು ಸ್ವೀಕರಿಸಬಾರ್ದು. ಮತ್ತೆ ನಿಯಮಿತವಾಗಿ ಚಾಂಟಿಂಗ್ ಮಾಡ್ತಾ ಇರಬೇಕು. ಸೊ ಯಾರು ಈ ನಿಯಮವನ್ನು ಫಾಲೋ ಮಾಡ್ತಾರೆ ಅವರು ತುಳಸಿ ಹಾರವನ್ನು ಕೊರಳಿ ಹಾಕಬಹುದು. ರೈಟ್. ಸೊ ದಿಸ್ ವಾಟ್ ವಿ ರೆಕಮೆಂಡ್ ಇನ್ ಇಸ್ಕಾನ್. ಚಿಂಗಮ್ ತಿನ್ಬಹುದಾ? ಚಿಂಗಮ್ ಅಲ್ಲಿ ಅದು ಅನಿಮಲ್ ಫ್ಯಾಟ್ ಹಾಕ್ತಾರಂತೆ. ಸೊ ಅನಿಮಲ್ ಫ್ಯಾಟ್ ಹಾಕಿದ ಕಾರಣ, ಸೊ ಅದು ನಾನ್ ವೆಜ್ ಅಂತಾನೆ ಹಲವಾರು ಪ್ರಾಡಕ್ಟ್ಸ್ ಇದಾವೆ. ಕೇಕ್ ಕೂಡ ತಿನ್ಬಾರ್ದು, ಯಾಕಂದ್ರೆ ಕೇಕ್ ಅಲ್ಲಿ ಎಗ್ ಹಾಕ್ತಾರೆ, ಮೊಟ್ಟೆ ಹಾಕ್ತಾರೆ, ಬೇಕರಿಯಲ್ಲಿ ಮಾಡುವಂತ ಕೇಕ್. ಸಪೋಸ್ ನೀವು ಬ್ರಾಹ್ಮಣ್ ಬೇಕರಿ ಅಥವಾ ಜೈನ್ ಬೇಕರಿಯಲ್ಲಿ ಹೋದ್ರೆ ಅಲ್ಲಿ ಎಗ್ ಕೇಳ್ಬೇಕು ಅವ್ರಿಗೆ, ಎಗ್ ಹಾಕ್ತೀರಾ ಇಲ್ಲ ಅಂತ. ಸಾಮಾನ್ಯವಾಗಿ ಜೈನ್ ಬೇಕರಿಯಲ್ಲಿ ಹಾಕೋದಿಲ್ಲ. ಸೊ ಅಂತ ಕೇಕ್ಸ್ ತಗೋಬಹುದು. ಬಟ್ ಈ ಸುಮಾರು ಇದರಲ್ಲಿ ಮೊಟ್ಟೆ ಹಾಕ್ತಾರೆ. ಸೊ ಅದಕ್ಕಾಗಿ ನಾವು ಏನ್ ಖರೀದಿ ಮಾಡ್ತಾ ಇದೀವಿ ಅದನ್ನ ಸ್ವಲ್ಪ ಗಮನಿಸಿ ರಿಸರ್ಚ್ ಮಾಡಿ ಖರೀದಿ ಮಾಡಬೇಕು. ಇವನ್ ಚಾಕ್ಲೇಟ್ಸ್ ಅಲ್ಲೂ ಕೂಡ ಕೊಕೇನ್ ಹಾಕ್ತಾರೆ. ಸೊ ಕೊಕೇನ್ ಕೂಡ ಅಡಿಕ್ಟಿವ್ ಇರುತ್ತೆ. ಸೊ ಅಂತಹ ಪದಾರ್ಥಗಳನ್ನ ಅವಾಯ್ಡ್ ಮಾಡ್ಬೇಕು. ಸೊ ಕೆಲವೊಂದು ಮೆಡಿಸಿನ್ಸ್ ಅಲ್ಲೂ ಕೂಡ ನಾನ್ ವೆಜ್ ಮಿಕ್ಸ್ ಮಾಡ್ತಾರೆ, ಎಗ್ ಮಿಕ್ಸ್ ಮಾಡ್ತಾರೆ. ಸೊ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಅಲ್ಲಿ ಕೂಡ ಎಗ್ದು ಶೆಲ್ ಮಿಕ್ಸ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಏನಾದ್ರು ಖರೀದಿ ಮಾಡುವಾಗ ಸ್ವಲ್ಪ ರಿಸರ್ಚ್ ಮಾಡಿ ಅದ್ ಕಂಟೆಂಟ್ಸ್ ಎಲ್ಲ ಓದಿ ಖರೀದಿ ಮಾಡೋದು ಒಳ್ಳೆಯದು. ಓಕೆ, ಹರೇ ಕೃಷ್ಣ. ಎಲ್ಲರೂ ಧನ್ಯವಾದ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ ಪ್ರಭು, ಧನ್ಯವಾದ. ರೆಕಾರ್ಡ್ ಮಾಡ್ಕೊಂಡಿರೋದು ಶೇರ್ ಮಾಡಿ ಪ್ರಭು. ಓಕೆ ಓಕೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ.